ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿರೂಪಾಕ್ಷ ಆರ್ ದೇಶನೂರು ಅಂತೇಳಿ. ಮೂಲತಃ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ದೇಶನೂರು ಗ್ರಾಮದವರು. ನಾನು ಕಳೆದ 15 ವರ್ಷಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗಂಗಾವತಿ ತಾಲೂಕಿನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹಳ ದಿನಗಳಿಂದ ನಾನು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತೇಳಿ ಬಹಳ ದಿನಗಳ ಕನಸಾಗಿತ್ತು. ಅದು ಇವತ್ತು ಈಡೇರ್ತಾ ಇದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ನನ್ನ ಈ ಒಂದು ಯೂಟ್ಯೂಬ್ ಕ್ಲಾಸ್ ಮಾಡೋದಕ್ಕೆ ಪ್ರೇರಣೆ ಅಂದರೆ ಸಾಧನಾ ಅಕಾಡೆಮಿ ಶಿಕಾರಿಪುರ ಸಂಸ್ಥೆಯ ಮಂಜುನಾಥ್ ಸರ್ ಅಂತ ತಿಳಿಸುತ್ತಾ ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಭಾರತದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂದರೆ ಆಧುನಿಕ ಭಾರತದ ಇತಿಹಾಸ ಕಂಪ್ಲೀಟ್ ಚಾಪ್ಟರ್ ವೈಸ್ ಮುಗಿಸಿ, ಆನಂತರ ಮಧ್ಯಕಾಲೀನ ಭಾರತ ಇತಿಹಾಸ ಮುಗಿಸಿ, ಆನಂತರ ಪ್ರಾಚೀನ ಭಾರತ ಇತಿಹಾಸವನ್ನು ಚಾಪ್ಟರ್ ವೈಸ್ ಕಂಪ್ಲೀಟಾಗಿ ಮುಕ್ತಾಯಗೊಳಿಸ್ತೀನಿ. ನನ್ನ ಕ್ಲಾಸನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರೋ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ, ದಯವಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತುವುದರ ಮೂಲಕ, ಆನಂತರ ಬರ್ತಕ್ಕಂಥ ಬೆಲ್ ಐಕಾನ್ ಒತ್ತುವುದರ ಮೂಲಕ ಸದಾ ನೋಟಿಫೈ ಆಗಿದೆ ಅಂತ ಹೇಳ್ತಾ, ನಾನು ವಾರಕ್ಕೆ ಕನಿಷ್ಠ ಅಂದರೆ 3 ರಿಂದ 4 ತರಗತಿಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಅದನ್ನೆಲ್ಲ ವೀಕ್ಷಣೆ ಮಾಡೋದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸ್ತಾ, ಸ್ನೇಹಿತರೆ, ಯಾರ್ಯಾರು ಸೆಟ್ ಎಕ್ಸಾಮ್ಗೆ, ನೆಟ್ ಎಕ್ಸಾಮ್, PU ಉಪನ್ಯಾಸಕರ ನೇಮಕಾತಿ, ಪದವಿ ಕಾಲೇಜು ಉಪನ್ಯಾಸಕರ ನೇಮಕಾತಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅದಕ್ಕೋಸ್ಕರ ಮಾಡ್ತಕ್ಕಂಥ ಈ ಒಂದು ತರಗತಿ. ಮೊದಲಿಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಯುರೋಪಿಯನ್ನರು ಬರುವುದಕ್ಕೆ ಒಂದು ಪ್ರಮುಖ ಕಾರಣ ಇರುತ್ತೆ ಸ್ನೇಹಿತರೆ. ಅದೊಂದು ಘಟನೆ ನಡೆಯುತ್ತೆ. ಆ ಘಟನೆ ಇಡೀ ಬರೀ ಭಾರತಕ್ಕೆ ಒಂದು ಇದೇ ಅಲ್ಲ, ಇಡೀ ಜಾಗತಿಕ ಇತಿಹಾಸವನ್ನೇ ಬದಲಾಯಿಸ್ತಕ್ಕಂಥ ಒಂದು ಘಟನೆ. ನಿಮಗೆಲ್ಲರಿಗೂ ಗೊತ್ತಿದೆ. ಅದು ಕ್ರಿಸ್ತಕ 1453ರಲ್ಲಿ ನಡೀತಕ್ಕಂಥ ಘಟನೆ. ಅದು ಕಾನ್ಸ್ಟಾಂಟಿನೋಪಲ್ ನಗರ ವಶ. ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಕ್ರಿಸ್ತಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಈ ಒಂದು ಘಟನೆಯನ್ನು ಜಾಗತಿಕ ಇತಿಹಾಸದಲ್ಲಿ ಸ್ಥಿತ್ಯಂತರ ಆರಂಭದ ಘಟನೆ ಅಂತ ಕರೀತಾರೆ. ಸ್ಥಿತ್ಯಂತರ ಆರಂಭದ ಘಟನೆ. ಸ್ಥಿತ್ಯಂತರ ಆರಂಭದ ಘಟನೆ ಅಂತ ಕರೀತಾರೆ. ಯಾಕೆ ಸ್ಥಿತ್ಯಂತರ ಆರಂಭದ ಘಟನೆ ಅಂತ ಕರೀತಾರೆ ಈ 1853ರ ಘಟನೆಯನ್ನು ಅಂದರೆ ನೋಡೋದಾದ್ರೆ, ಈ ಒಂದೇ ಒಂದು ಘಟನೆ ಹಲವಾರು ಸರಣೀಕೃತ ಘಟನೆಗಳಿಗೆ ಕಾರಣ ಆಗುತ್ತೆ ಸ್ನೇಹಿತರೆ. ಯಾವ್ಯಾವ ಘಟನೆಗಳು ಸಂಭವಿಸಲಿಕ್ಕೆ ಕಾರಣ ಆಗ್ತದೆ? ಯುರೋಪಿನಲ್ಲಿ ಜ್ಞಾನ ಪುನರುಜ್ಜೀವನ ಅಥವಾ ನವೋದಯ ಕಾಲ ಹುಟ್ಟಿಗೆ ಈ ಒಂದು ಘಟನೆಯೇ ಪ್ರಮುಖ ಕಾರಣ ಆಗುತ್ತೆ ಸ್ನೇಹಿತರೆ. ಹೇಗಂತೀರ? 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡು ಆ ನಗರದಲ್ಲಿರ್ತಕ್ಕಂಥ ವಿದ್ವಾಂಸರು, ಇತಿಹಾಸಕಾರರು, ವಿಜ್ಞಾನಿಗಳು, ವೈದ್ಯಶಾಸ್ತ್ರಜ್ಞರು, ಖಗೋಳಶಾಸ್ತ್ರಜ್ಞರು, ಚಿತ್ರಕಲಾವಿದರು, ಶಿಲ್ಪಕಲಾವಿದರು, ಹೀಗೆ ಹಲವಾರು ಬುದ್ಧಿಜೀವಿಗಳನ್ನು ಏನು ಮಾಡಿದ್ರೆ ಅಲ್ಲಿಂದ ಹೊರ ಹಾಕಿಬಿಡ್ತಾರೆ. ಅಲ್ಲಿಂದ ಹೊರದೂಡಲ್ಪಟ್ಟಂತಹ ಈ ಎಲ್ಲ ಮೇಧಾವಿಗಳು ಸೀದಾ ಹೋಗೋದು ಎಲ್ಲಿಗೆ ಅಂದರೆ ರೋಮನಿನ ಪ್ರಸಿದ್ಧ ರಾಜಧಾನಿಯಾಗಿರ್ತಕ್ಕಂಥ ಇಟಲಿಗೆ ಹೋಗ್ತಾರೆ. ಆ ಇಟಲಿಯಲ್ಲೇ ಜ್ಞಾನ ಪುನರುಜ್ಜೀವನ ಆಗೋದಕ್ಕೆ ನವೋದಯ ಕಾಲ ಹುಟ್ಟಿಗೆ ಕಾರಣ ಈ ಒಂದು ಘಟನೆ ಅಂತ ಹೇಳ್ಬೋದು. ಹಾಗೆಯೇ ಇದಕ್ಕೆ ಜೊತೆಯಾಗಿ ಇನ್ನೊಂದು ಘಟನೆ ಸಂಭವಿಸುತ್ತೆ. ಅದು ಯುರೋಪಿನಲ್ಲಿ ಮತ ಸುಧಾರಣೆ ಅಥವಾ ಧಾರ್ಮಿಕ ಸುಧಾರಣೆ. ನಿಮಗೆಲ್ಲ ಗೊತ್ತಿದೆ, ಜರ್ಮನಿನ ಶ್ರೇಷ್ಠ ಪಾದ್ರಿ, ಬಹಿರಂಗವಾಗಿ ಮಾರ್ಟಿನ್ ಲೂಥರ್ ಅನ್ನೋ ಬಹಿರಂಗವಾಗಿ ಆಗಿನ ಕಾಲದಲ್ಲಿ ಇದ್ದಂತಹ ಕ್ಯಾಥಲಿಕ್ ಚರ್ಚಿನ ಅವ್ಯವಹಾರಗಳನ್ನು, ಕ್ಯಾಥಲಿಕ್ ಚರ್ಚಿನ ಮೂಢನಂಬಿಕೆಗಳನ್ನು ಪೋಪ್ನ ವಿರುದ್ಧವಾಗಿ ಬಹಿರಂಗವಾಗಿ ಪ್ರತಿಭಟನೆ ಮಾಡ್ತಾರೆ. ಇದರಿಂದ ಅಲ್ಲಿ ಮತ ಸುಧಾರಣೆ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಘಟನೆ ಸಂಭವಿಸುತ್ತೆ ಸ್ನೇಹಿತರೆ. ಜಗತ್ತಿಗೆ ಹಲವಾರು ದೇಶಗಳು ಪರಿಚಯ ಇರಲಿಲ್ಲ. ಅಂತಹ ಪರಿಚಯವಿರದ ದೇಶಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಘಟನೆ ಭೌಗೋಳಿಕ ಅನ್ವೇಷಣೆ. ಈ ಒಂದು ಭೌಗೋಳಿಕ ಅನ್ವೇಷಣೆಯು ಕೂಡ ಈ 1453ರ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ರಿಂದನೇ ಅವೆಲ್ಲ ಸಂಭವಿಸ್ತವೆ ಸರಣೀಕೃತವಾಗಿ ಅಂತ ಹೇಳ್ತೀವಿ. ಈ ಭೌಗೋಳಿಕ ಅನ್ವೇಷಣೆಯ ಅಂಗವಾಗಿಯೇ ಭಾರತಕ್ಕೆ ಯುರೋಪಿಯನ್ನರು ಬಂದಿತ್ತು. ಭಾರತಕ್ಕೆ ಯುರೋಪಿಯನ್ನರು ಯಾಕೆ ಬಂದರು
ಏನಕ್ಕೆ ಬಂದರು ಅಂದರೆ ಭಾಳ ಜನ ಹೇಳ್ತಾರೆ ಸಾಂಬಾರು ಪದಾರ್ಥಗಳನ್ನ ವ್ಯಾಪಾರ ಮಾಡೋದಕ್ಕೋಸ್ಕರ ಬಂದರು ಅಂತ. ಬರೀ ಸಾಂಬಾರು ಪದಾರ್ಥಗಳ ವ್ಯಾಪಾರಕ್ಕೋಸ್ಕರ ಬಂದ್ರ ಯುರೋಪಿಯನ್ರು? ನಿಮಗೊಂದು ಗೊತ್ತಿರಲಿ ಸ್ನೇಹಿತರೆ, ನಾವು ಇತ್ತೀಚಿನ ದಿನಗಳಲ್ಲಿ ವಿದೇಶಿ ವಸ್ತುಗಳಿಗೆ ಮಾರು ಹೋಗ್ತಾ ಇದ್ದೀವಿ. ವಿದೇಶಿ ವಸ್ತುಗಳ ಬ್ರ್ಯಾಂಡ್ಗಳು, ಬಟ್ಟೆಯಿಂದ ಹಿಡ್ಕೊಂಡು ಲೆನಿನ್ ಅಂತೆ, BSL ಶೂಟಿಂಗ್ಸ್ ಅಂತೆ, ರೈಮಂಡ್ಸ್ ಅಂತೆ, ಮತ್ತು ಬೇರೆ ಬೇರೆ ವಸ್ತುಗಳು, ವಿದೇಶಿ ವಸ್ತುಗಳಿಗೆ ಮಾರು ಹೋಗ್ತಾ ಇದ್ದೀವಿ. ನೀವೊಂದು ತಿಳ್ಕೊಳ್ಳಿ, ಪ್ರಾಚೀನ ಕಾಲದಿಂದಲೂ ಹಿಡಿದು ಮಧ್ಯಕಾಲೀನ ಕಾಲದಿಂದಲೂ ಹಿಡಿದು ಆಧುನಿಕ ಯುಗದ ಆರಂಭದವರೆಗೆ ಭಾರತೀಯ ವಸ್ತುಗಳಂದರೆ ಯುರೋಪಿನಲ್ಲಿ ಅತ್ಯಂತ ಬೆಲೆ ಬಾಳತಕ್ಕಂಥ ವಸ್ತುಗಳಾಗಿದ್ದವು. ಭಾಳಷ್ಟು ಡಿಮ್ಯಾಂಡ್ ಇತ್ತು ಮತ್ತು ಬೇಡಿಕೆ ಇತ್ತು. ಅದಕ್ಕೋಸ್ಕರ ಭಾರತಕ್ಕೆ ವ್ಯಾಪಾರ ಬಂದರು. ಭಾರತದ ಯಾವ ವಸ್ತುಗಳಿಗೆ ಬೇಡಿಕೆ ಇತ್ತಂತೀರ? ಭಾರತದ ಹತ್ತಿ ಬಟ್ಟೆ, ಭಾರತದ ಕ್ಯಾಲಿಕೋ ಬಟ್ಟೆ, ಮಸ್ಲಿನ್ ಬಟ್ಟೆ, ರೇಷ್ಮೆ ಬಟ್ಟೆ. ರೇಷ್ಮೆ ನಿಮಗೊಂದು ಗೊತ್ತಿರಲಿ, ರೇಷ್ಮೆ ಬಟ್ಟೆ ಅಂದರೆ ರೇಷ್ಮೆ ಸಾಕಾಣಿಕೆ ನಮ್ಮ ಭಾರತದಲ್ಲಿ ಇನ್ನೂ ಅಭಿವೃದ್ಧಿ ಆಗಿರಲಿಲ್ಲ. ಚೀನಾ ದೇಶದಿಂದ ಕಚ್ಚಾ ರೇಷ್ಮೆಯನ್ನು ತರಿಸಿಕೊಂಡು ಇಲ್ಲಿ ಸಿದ್ಧ ವಸ್ತುಗಳನ್ನು ತಯಾರು ಮಾಡಿ ರೇಷ್ಮೆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಇವುಗಳ ಜೊತೆಗೆ ಮುತ್ತು, ರತ್ನ, ಪಚ್ಚೆ, ಹವಳ ಇವಲ್ಲದೆ ಭಾರತ ಆಯುರ್ವೇದದ ತವರೂರು. ಆ ಆಯುರ್ವೇದದಿಂದ ತಯಾರಾಗತಕ್ಕಂಥ ಗಿಡಮೂಲಿಕೆ ಔಷಧಿಗಳು ಕೂಡ ವಿದೇಶಗಳಿಗೆ ರಫ್ತಾಗ್ತಾ ಇದ್ವು. ವಿಶೇಷವಾಗಿ ನೀವೆಲ್ಲ ಗೊತ್ತಿದೆ ಅಲ್ವಾ, ಸಾಂಬಾರು ಪದಾರ್ಥಗಳು. ಈ ಸಾಂಬಾರು ಪದಾರ್ಥಗಳಿಗೆ ಬಹುತೇಕ ಯುರೋಪಿಯನ್ನರು ಆಗಮಿಸಿದೆ ವ್ಯಾಪಾರಕ್ಕೋಸ್ಕರ. ಈ ಸಾಂಬಾರು ಪದಾರ್ಥಗಳಂದರೆ ನಿಮಗೆಲ್ಲ ಗೊತ್ತಿರುವಂತೆ ಚಕ್ಕೆ, ಯಾಲಕ್ಕಿ, ಲವಂಗ, ಮೆಣಸು, ಕರಿಮೆಣಸು. ಸಾಂಬಾರು ಪದಾರ್ಥಗಳ ರಾಜ ಅಥವಾ ರಾಣಿ ಅಂತ ಕರೀತಾರೆ ಮೆಣಸು. ಇವುಗಳನ್ನು ಅದನ್ನು ಯವನ ಪ್ರಿಯ ಅಂತಲೂ ಕರೆಯುವುದುಂಟು. ಯವನ ಪ್ರಿಯ ಅಂತಂದ್ರೆ ಯವನ ಅಂದರೆ ವಿದೇಶಿ ಅಂತ. ವಿದೇಶಿಯರಿಗೆ ಪ್ರಿಯವಾಗಿರ್ತಕ್ಕಂಥ ವಸ್ತು ಯವನ ಪ್ರಿಯ, ಅದು ಕಾಳುಮೆಣಸು ಅಥವಾ ಕರಿಮೆಣಸು ಅಂತ. ಇವೆಲ್ಲ ವಸ್ತುಗಳಿಗೋಸ್ಕರ ಅವರು ಭಾರತಕ್ಕೆ ಬಂದರು. ಅಂತಹ ಭಾರತಕ್ಕೆ ಬಂದಿರತಕ್ಕಂಥ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಬೇಕು ಅಂತೇಳಿ ಪ್ರಯತ್ನ ಪಟ್ಟವರಲ್ಲಿ ಪ್ರಮುಖವಾಗಿ ಯಾವ್ಯಾವ ದೇಶಗಳು ಅಂತಂದ್ರೆ ನಮಗೆ ತಗೊಳ್ಳೋದಾಗಿದೆ. ಪೋರ್ಚುಗೀಸರು, ಎರಡನೇದಾಗಿ ಡಚ್ಚರು ಬರ್ತಾರೆ, ಮೂರನೇದಾಗಿ ಇಂಗ್ಲಿಷರು ಅಥವಾ ಬ್ರಿಟಿಷರು ಬರ್ತಾರೆ, ನಾಲ್ಕನೇದಾಗಿ ಡೇನರು ಬರ್ತಾರೆ, ಐದನೇದಾಗಿ ಫ್ರೆಂಚರು ಬರ್ತಾರೆ, ಆರನೇದಾಗಿ ಸ್ವೀಡಿಷ್ ಅಥವಾ ಸ್ವೀಡನ್ ಅಂತಾರೆ. ನಿಮಗೆಲ್ಲ ಗೊತ್ತಿದೆ, ಪೋರ್ಚುಗೀಸರು 1498ರಲ್ಲಿ ಬರ್ತಾರೆ, ಡಚ್ಚರು 1596ರಲ್ಲಿ ಬರ್ತಾರೆ, ಇಂಗ್ಲಿಷರು ಕ್ರಿಸ್ತಕ 1600ರಲ್ಲಿ ಬರ್ತಾರೆ, ಡೇನರು 1616 ಅಂತ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, 1420 ಅಂತ ಕೆಲವೊಂದು ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. ಫ್ರೆಂಚರು 1664ರಲ್ಲಿ ಬರ್ತಾರೆ, ಸ್ವೀಡಿಷ್ನವರು 1731ರಲ್ಲಿ ಬರ್ತಾರೆ. ಆದರೆ ನಮಗೆ ಈ ಡೇನರು ಮತ್ತು ಸ್ವೀಡನ್ನವರು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ. ಆದರೆ ಸೆಟ್ ಎಕ್ಸಾಮ್ಗಳಲ್ಲಿ, ನೆಟ್ ಎಕ್ಸಾಮ್ಗಳಲ್ಲಿ ಈ ಕಾಲಾನುಕ್ರಮಣಿಕೆ ಕೇಳೋ ಸಾಧ್ಯತೆಯು ಇರುತ್ತೆ ಸ್ನೇಹಿತರೆ. ನಮಗೆ ಈ ಡೇನರು, ಸ್ವೀಡನರು ಕಾಲಾನುಕ್ರಮಣಿಕೆಯಲ್ಲಿ ಕೊಟ್ಬಿಟ್ಟಾಗ ಗೊಂದಾಗ್ಬಿಡ್ತೀವಿ. ಇವರು ಫ್ರೆಂಚರಿಗಿಂತ ಮುಂಚೆ ಬಂದ್ರ, ನಂತರ ಬಂದ್ರ? ಯಾಕಂದರೆ ಕೊನೆಯದಾಗಿ ಬಂದವರು ಫ್ರೆಂಚರ್ ಅಂತೇಳಿ ಅಧ್ಯಯನ ಮಾಡ್ತೀವಿ ನಾವು. ಅಲ್ಲಿ ಸ್ವೀಡನ್ ಅವರು ಕೊಟ್ಟಿದ್ರಿಂದ ನಮಗೆ ತಪ್ಪು ಉತ್ತರ ಹಾಕೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದು ಏಷ್ಯಾ ಖಂಡ, ಇದು ಏಷ್ಯಾ ಖಂಡ, ಇದು ಆಫ್ರಿಕಾ ಖಂಡ, ಇದು ಯುರೋಪ್ ಖಂಡ, ಇದು ಯುರೋಪ್ ಖಂಡ. ನಮಗೆ ಅಧ್ಯಯನ ದೃಷ್ಟಿಯಿಂದ ಈ 3 ಖಂಡಗಳು ಸಾಕು. ಇಲ್ಲಿ ಬರ್ತಕ್ಕಂಥದ್ದು ಅಟ್ಲಾಂಟಿಕ್ ಸಾಗರ, ಇಲ್ಲಿ ಬರ್ತಕ್ಕಂಥದ್ದು ಹಿಂದೂ ಮಹಾಸಾಗರ, ಇಲ್ಲಿ ಬರ್ತಕ್ಕಂಥದ್ದು ಅರಬ್ಬಿ ಸಮುದ್ರ, ಇಲ್ಲಿ ಬರ್ತಕ್ಕಂಥದ್ದು ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ. ಪೋರ್ಚುಗೀಸರು ಎಲ್ಲಿ ಬರ್ತಾರೆ? ಪೋರ್ಚುಗೀಸರು ಈ ಭಾಗದಲ್ಲಿ ಬರ್ತಾರೆ ಸ್ನೇಹಿತರೆ. ಪೋರ್ಚುಗೀಸರು ಇಲ್ಲಿ ಪೋರ್ಚುಗೀಸರಿದ್ದಾರೆ. ಅದರ ಪಕ್ಕದ ದೇಶವೇ ಸ್ಪೇನ್. ಸ್ಪೇನ್ ನಮಗೆ ಸಂಬಂಧ ಇಲ್ಲ, ಅದು ಸ್ಪೇನ್ ಬರ್ತದೆ. ಆನಂತರ ಇಲ್ಲಿ ಪಕ್ಕದಲ್ಲಿ ಬರ್ತಕ್ಕಂಥವ್ರೆ ಫ್ರೆಂಚರ ಮೇಲೆ ಬರ್ತಕ್ಕಂಥವ್ರು ಡೇನರು. ಆಮೇಲೆ ಇಲ್ಲಿ ಬರ್ತಕ್ಕಂಥವ್ರೆ ನೆದರ್ಲ್ಯಾಂಡ್ ಅಥವಾ ಹಾಲ್ಯಾಂಡ್ ಅಥವಾ ಡಚ್ಚರು. ಆನಂತರ ಇವ್ರ ಮೇಲೆ ಬರ್ತಕ್ಕಂಥವ್ರೆ
ಇಲ್ಲಿ ಸ್ವೀಡನ್ನಿನವರು. ಇಂಗ್ಲಿಷರು ಇಲ್ಲಿ ಬರ್ತಾರೆ, UK. ಈ 6 ದೇಶಗಳನ್ನ ನಾವು ಒಂದೊಂದಾಗಿ ಕಾಲು ಮುಖಾಂತರದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಪೋರ್ಚುಗೀಸರ ಬಗ್ಗೆ ತಿಳ್ಕೊಳ್ಳೋಣ. ಪೋರ್ಚುಗೀಸರು ಬಂದಿದ್ದು 1498ರಿಂದ 1961ರವರೆಗೆ ಭಾರತದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಓಕೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿಯಬೇಕಂತೇಳಿ ಪ್ರಯತ್ನ ಪಟ್ಟವರಲ್ಲಿ ಪ್ರಥಮರು ಅಂದರೆ ಪೋರ್ಚುಗಲ್ನ ಪೋರ್ಚುಗೀಸರು. ಅದರಲ್ಲಿ ಪ್ರಮುಖವಾಗಿ ಆ ಒಂದು ಸಮುದ್ರಯಾನ ಮಾಡೋದಕ್ಕೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸಿದವರಲ್ಲಿ ಪ್ರಮುಖ ಅಲ್ಲಿನ ರಾಜ ಯಾರಂದ್ರಿಗಿನ ಹೆನ್ರಿ ರಾಜಕುಮಾರ ಹೆನ್ರಿ. ಇವನಿಗೊಂದು ಬಿರುದಿತ್ತು, ದಿ ನ್ಯಾವಿಗೇಟರ್ ಅಂತೇಳಿ. ಹೆನ್ರಿ ದಿ ನ್ಯಾವಿಗೇಟರ್. ಯಾಕೆ ಇವನಿಗೆ ನ್ಯಾವಿಗೇಟರ್ ಅನ್ನು ಬಿರುದು ಕೊಟ್ಟರು ಅನ್ನೋದಾದರೆ, ಇವನು ಯಾರ್ಯಾರು ಸಮುದ್ರಯಾನದ ಮೂಲಕ ನೌಕಾಯಾನ ಮಾಡ್ತಾರೆ, ಯಾರ್ಯಾರು ವಿಶೇಷವಾಗಿ ಹಡಗುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊಸ ರೀತಿಯಲ್ಲಿ ಹಡಗುಗಳನ್ನು ತಯಾರು ಮಾಡ್ತಾರೆ, ಯಾರು ನಕ್ಷೆಗಳನ್ನು ತಯಾರಿಸ್ತಾರೆ, ಯಾರು ಸಮುದ್ರಯಾನಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣವನ್ನು ತಯಾರು ಮಾಡ್ತಾರೆ, ಅವನ್ನೆಲ್ಲರನ್ನು ಒಟ್ಟುಗೂಡಿಸಿ ಇವನು ಲಿಸ್ಬನ್ ಬಂದರಿನಲ್ಲಿ ಒಂದು ನೌಕಾಯಾನ ತರಬೇತಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಲಿಸ್ಬನ್ ಬಂದರಿನಲ್ಲಿ, ಪೋರ್ಚುಗಲಿನ ರಾಜಧಾನಿ ಲಿಸ್ಬನ್, ಅದು ಬಂದರು ಪ್ರದೇಶ, ಅಟ್ಲಾಂಟಿಕ್ ಸಾಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬಂದರು ಪ್ರದೇಶ. ಆ ಬಂದರು ಪ್ರದೇಶದಲ್ಲಿ ಹೆನ್ರಿ ಅನ್ನೋ ರಾಜಕುಮಾರ ಅವನು ನೌಕಾಯಾನ ತರಬೇತಿ ಶಾಲೆಯನ್ನು ಪ್ರಾರಂಭ ಮಾಡ್ತಾನೆ. ಈ ಹೆನ್ರಿ ಯಾರ ಮಗಪ್ಪ ಅಂದರೆ ಒಂದನೇ ಜಾನ್ ಎನ್ನುವವನ ಮಗ ಹೆನ್ರಿ. ತದನಂತರಗಳ ಕಾಲದಲ್ಲಿ 1487ರಲ್ಲಿ ಕ್ರಿಸ್ತಶಕ ಬಾರ್ತಲೋಮಿಯ ಡಯಾಜ್ ಎನ್ನುವನು ಎರಡನೇ ಪೋರ್ಚುಗಲಿನ ರಾಜನಾಗಿರ್ತಕ್ಕಂಥ ಎರಡನೇ ಜಾನನ ನೆರವಿನೊಂದಿಗೆ ಸುಮಾರು 3 ನೌಕೆಗಳಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಬೇಕಂತೇಳಿ 3 ನೌಕೆಗಳೊಂದಿಗೆ ಸಾಹಸಿ ನಾವಿಕರೊಂದಿಗೆ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿದೆ, ಈ ಪೋರ್ಚುಗಲ್ ದೇಶದಿಂದ ಹೀಗೆ ಬರ್ತಾರೆ, ಹೀಗೆ ಬಂದು ಇಲ್ಲಿ ಬರ್ತಾನೆ. ಇಲ್ಲಿ ಬಂದಾಗ ಇಲ್ಲೆಲ್ಲ ಆರಾಮಾಗಿ ಶಾಂತವಾಗಿರ್ತಕ್ಕಂಥ ಸಮುದ್ರದ ವಾತಾವರಣ. ಈ ತುದಿಗೆ ಬಂದ ಕೂಡಲೇ ಅವನು ಏನು ಎದುರಿಸ್ತಾನೆ ಅಂದಾಗಿನ ಭಯಂಕರವಾಗಿರ್ತಕ್ಕಂಥ ಬಿರುಗಾಳಿ, ಚಂಡಮಾರುತವನ್ನು ಎದುರಿಸ್ತಾನೆ. ಇಲ್ಲೆಲ್ಲ ಸುತ್ತಮುತ್ತಲ ಏನು ಖಾಲಿ ಇರ್ತಲ್ವಾ, ಇಲ್ಲೆಲ್ಲ ಚಂಡಮಾರುತಗಳನ್ನು ಎದುರಿಸ್ತಾನೆ. ಭೀಕರವಾಗಿರ್ತಕ್ಕಂಥ ಆ ಚಂಡಮಾರುತಗಳಿಗೆ ಹೆದರಿಕೊಂಡು ಅವನ ಜೊತೆಗೆ ಬಂದಿರತಕ್ಕಂಥ ನಾವಿಕರು ಮೊದಲು ಮಾಡಿ ನಮ್ಮ ದೇಶಕ್ಕೆ ಸ್ವದೇಶಕ್ಕೆ ಹಿಂತಿರುಗೋಣ ಅಂತೇಳಿ ಅವನ ಮೇಲೆ ಒತ್ತಡ ಹಾಕ್ತಾರೆ. ಈಗಲೇ ಇಲ್ಲಿ ಪ್ರಾರಂಭದಲ್ಲೇ ಈ ಮಟ್ಟಿಗೆ ಒತ್ತಡಗಳು, ಅನಾಹುತಗಳು ಸಂಭವಿಸ್ತವೆ ಅಂದರೆ ಮುಂದೆ ಇನ್ನು ಎಂತಹ ಅನಾಹುತಗಳು ಸಂಭವಿಸ್ತವೆ ಅಂತೇಳಿ ಅವನೇನು ಮಾಡ್ತಾನೆ, ತನ್ನ ನೌಕೆಗಳೊಂದಿಗೆ ಮತ್ತೆ ಪುನಃ ವಾಪಸ್ ತನ್ನ ದೇಶಕ್ಕೆ ಹೋಗ್ತಾರೆ. ಹೋಗೋ ಮುನ್ನ ಇದಕ್ಕೆ ಒಂದು ಹೆಸರು ಕೊಡ್ತಾನೆ ಅವನು. ಏನಂತಂದ್ರೆ ಬಿರುಗಾಳಿಯನ್ನು ಕಂಡಿದ್ದರಿಂದ ಅದಕ್ಕೆ ಅವನು ಬಿರುಗಾಳಿಗಳ ಭೂಶಿರ ಅಂತ ಕರಿತಾನೆ. ಬಿರುಗಾಳಿಗಳ ಭೂಶಿರ ಅಂದ್ರೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತೇಳಿ, ಬಿರುಗಾಳಿಗಳ ಭೂಶಿರ ಅಂತ ಕರಿತಾನೆ. ಬಿರುಗಾಳಿಯ ಭೂಶಿರ ಅಂತ ಕರಿತಾನೆ. ಕೆಲವೊಂದು ಪುಸ್ತಕದಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳಿ ನಾಮಕರಣ ಮಾಡಿದ ಅಂತ ಹೇಳಿದೆ. ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ನಾಮಕರಣ ಮಾಡಿದ್ದು ಬಾರ್ತಲೋಮಿಯ ಡಯಾಜ್ ಅಲ್ಲ, ಇವನಿಗೆ ನೌಕಾಯಾನ ಸಹಾಯ ಮಾಡಿರ್ತಕ್ಕಂಥ ಪೋರ್ಚುಗಲಿನ ರಾಜ ಎರಡನೇ ಜಾನ್ ಕರೆದಿದ್ದು. ಎರಡನೇ ಜಾನ್ ಅದು ಬಿರುಗಾಳಿಯ ಭೂಶಿರ ಅಲ್ಲ, ಅದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಬೇಕಾದ್ರೆ ನಮಗಿರ್ತಕ್ಕಂಥ ಭರವಸೆ ಅದು. ಅದಕ್ಕೆ ಅದನ್ನ ಭರವಸೆಯ ಭೂಶಿರ ಅಂತ ಕರೆದ. ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದಿದ್ದು ಯಾರು? ಎರಡನೇ ಜಾನ್. ಬಾರ್ತಲೋಮಿಯ ಡಯಾಜ್ ಕರೆದಿದ್ದು ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೆದ, ಬಿರುಗಾಳಿಗಳ ಭೂಶಿರ ಅಂತ ಕರೆದ. ಈ 1487ರ ಘಟನೆ ನಡೆದು ಅಂದ್ರೆ ಡಯಾಜ್ ಬಂದು ವಾಪಸ್ ಹೋದ ನಂತರ ಸರಿಸುಮಾರು 10 ವರ್ಷಗಳಿಗೆ 1497 ಜುಲೈ 8
1497 ಜುಲೈ 8ಕ್ಕೆ ಅಲ್ಲಿನ ರಾಜನಾಗಿರ್ತಕ್ಕಂಥ ಪೋರ್ಚುಗಲಿನ ರಾಜನಾಗಿರ್ತಕ್ಕಂಥ ಇಮ್ಯಾನುವೆಲ್ ಅಥವಾ ಎಮಾನುವೆಲ್ ಹೀಗಾದರೂ ಕರೆಯುವುದು. ಇಮ್ಯಾನುವೆಲ್ ಎನ್ನುವ ರಾಜನ ಆರ್ಥಿಕ ಸಹಾಯದೊಂದಿಗೆ ಯಾರು ವಾಸ್ಕೋ ಡಿ ಗಾಮ ಈ ವಾಸ್ಕೋ ಡಿ ಗಾಮ 1497ರಲ್ಲಿ ಜುಲೈ 8ರಂದು 4 ಹಡಗುಗಳು 118 ನಾವಿಕರೊಂದಿಗೆ ಪ್ರಯಾಣವನ್ನು ಬೆಳೆಸಲಿದೆ. ಇಲ್ಲಿಂದ ಸೇಮ್ ಅದೇ ಡಯಸ್ ಬಂದಲ್ಲ ಅದೇ ಮಾರ್ಗದ ಮೂಲಕನೇ ಬರ್ತಾನೆ. ಇಲ್ಲಿಂದ ಬಂದು ಇಲ್ಲೊಂದು ಮಡಗಾಸ್ಕರ್ ದ್ವೀಪ ಇದೆ. ಈ ಮಡಗಾಸ್ಕರ್ ದ್ವೀಪದ ಹತ್ರ ಹೋಗಿ ಆನಂತರ ಇಲ್ಲಿ ಮೊಜಾಂಬಿಕ್ ಅಂತ ಬರುತ್ತೆ. ಈ ಮೊಜಾಂಬಿಕ್ ದ್ವೀಪದ ಹತ್ರ ಹೋಗಿ ಇಲ್ಲಿ ಇರ್ತಕ್ಕಂಥ ಒಬ್ಬ ಅರಬ್ ವ್ಯಾಪಾರಿ, ಕೆಲವೊಂದು ಪುಸ್ತಕಗಳಲ್ಲಿ ಭಾರತೀಯ ವ್ಯಾಪಾರಿ ಅಂತ ಕೊಟ್ಟಿದ್ದಾರೆ, ಬಟ್ ಅರಬ್ ವ್ಯಾಪಾರಿ ಅದನ್ನ ಹೆಸರು ಇಬ್ನೆ ಮಜೀದ್ ಅಂತ. ಇಬ್ನೆ ಮಜೀದ್ ಎನ್ನುವ ಅರಬ್ ವ್ಯಾಪಾರಿಯ ನೆರವಿನೊಂದಿಗೆ ಹಿಂದೂ ಮಹಾಸಾಗರದ ಮೂಲಕ ಭಾರತಕ್ಕೆ ಬರ್ತಾನೆ. ಹಿಂದೂ ಮಹಾಸಾಗರದ ಮೂಲಕ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡ್ತಾನೆ. ಎಷ್ಟರಲ್ಲಿ ಬರ್ತಾನೆ ಭಾರತಕ್ಕೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ಪುಸ್ತಕ 1498 ಮೇ 17ಕ್ಕೆ. ಕೆಲವೊಂದು ಪುಸ್ತಕದಲ್ಲಿ ಮೇ 21 ಅಂತ ಕೊಟ್ಟಿದ್ದಾರೆ. ಮೇ 21 ತಪ್ಪು. ಮೇ 17ಕ್ಕೆ ಪುಸ್ತಕ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಮಲಬಾರ್ ತೀರದಲ್ಲಿರ್ತಕ್ಕಂಥ ಕಲ್ಲಿಕೋಟೆಯ ಕಪ್ಪಡ ಎನ್ನುವ ಗ್ರಾಮಕ್ಕೆ, ಕಪ್ಪಡ ಗ್ರಾಮ ಅಲ್ಲಿ ಇರ್ತಕ್ಕಂಥ ನಿರ್ದಿಷ್ಟವಾದ ಸ್ಥಳ, ಬಹುತೇಕ ಪುಸ್ತಕಗಳಲ್ಲಿ ಕಲ್ಲಿಕೋಟೆ ಅಂತ ಕೊಟ್ಟಿದ್ದಾರೆ. ಕಲ್ಲಿಕೋಟೆಗೆ ಬಂದು ತಲುಪಿದ 4 ಹಡಗುಗಳೊಂದಿಗೆ. ಆ 4 ಹಡಗುಗಳು ಯಾವುವು ಅಂತೀರಾ? ಒಂದನೇದು ಸಾವೋ ಗ್ಯಾಬ್ರಿಯಲ್. ಈ ಸಾವೋ ಗ್ಯಾಬ್ರಿಯಲ್ ಹಡಗಿನ ಮೇಲೆ ವಾಸ್ಕೋ ಡಿ ಗಾಮ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಇನ್ನಿತರ 3 ಹಡಗುಗಳು ಸಾವೋ ರಾಫೆಲ್, ಸಾವೋ ಗ್ಯಾಬ್ರಿಯಲ್, ಸಾವೋ ರಾಫೆಲ್, ಇನ್ನೊಂದು ಸಾವೋ ಮಿಗಾಲ್. ನಾಲ್ಕನೇ ಹಡಗು ಬೇರಿಯೋ ಆಗಿರುವಂತೆ. ಈ 4 ಹಡಗುಗಳಲ್ಲಿ 118 ನಾವಿಕರೊಂದಿಗೆ ಕ್ರಿಸ್ತಕ 1497 ಜುಲೈ 8ರಂದು ಲಿಸ್ಬನ್ ಬಂದರಿಂದ ಪ್ರಯಾಣಿಸಿ ಡಯಾಜನ ಮಾರ್ಗವಾಗಿ ಬಂದು ಕೇಪ್ ಆಫ್ ಗುಡ್ ಹೋಪ್ ಭೂಷಣವನ್ನು ತಲುಪಿ ಅಲ್ಲಿಂದ ಮಡಗಾಸ್ಕರ್ ದ್ವೀಪಕ್ಕೆ ಹೋಗಿ ಆನಂತರ ಮೊಜಾಂಬಿಕ್ ದ್ವೀಪಕ್ಕೆ ಹೋಗಿ ಅಲ್ಲಿಂದ ಅಲ್ಲಿ ಅರಬ್ ವ್ಯಾಪಾರಿಯಾಗಿರ್ತಕ್ಕಂಥ ಇಬ್ನೆ ಮಜೀದ್ ಎನ್ನುವನ ಸಹಾಯದೊಂದಿಗೆ ಭಾರತಕ್ಕೆ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಅವಾಗ ಭಾರತದಲ್ಲಿ ಯಾರಿದ್ರು ರಾಜರು? ಭಾರತದಲ್ಲಿ ಅಲ್ಲಿ ಕಲ್ಲಿಕೋಟೆಯಲ್ಲಿ ಹಿಂದೂ ರಾಜ ಜಾಮೋರಿನ್ ಎನ್ನುವನು ಆಳ್ತಾ ಇದ್ದ ಅಂತ ಹೇಳ್ತಾರೆ. ಜಾಮೋರಿನ್ ಅನ್ನೋದು ಮನೆತನದ ಹೆಸರು. ಅವನ ನಿಜವಾದ ಹೆಸರು ಮಾನವಿಕ್ರಮ ಅಂತ. ಮಾನವಿಕ್ರಮ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಜಾಮೋರಿನ್ ಅಂತಲೇ ತಿಳ್ಕೊಳ್ಳಿ. ಆ ಹಿಂದೂ ರಾಜ ಜಾಮೋರಿನನ್ನು ವಾಸ್ಕೋ ಡಿ ಗಾಮನನ್ನು ಭವ್ಯವಾಗಿ ಸ್ವಾಗತವನ್ನು ಬಯಸ್ತಾರೆ. ಬಂದು ನೀನು ನಮ್ಮ ರಾಜ್ಯದಲ್ಲಿ ಏನು ಬೇಕಾದ ಸೌಲಭ್ಯಗಳನ್ನು ಪಡ್ಕೊಳ್ರಿ ಅಂತೇಳಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ. ಯಾರು? ಜಾಮೋರಿನ್. ಈ 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಾಗ ಬರೀ ಜಾಮೋರಿನ್ ಬಗ್ಗೆನೇ ಕೇಳಲ್ಲ ನಮಗೆ. ಇತ್ತೀಚೆಗೆ ಪ್ರಶ್ನೆ ಕೇಳೋ ವಿಧಾನನೇ ಬದಲಾಗ್ತಾ ಇದೆ. ಹಾಗಾಗಿ ನೋಡಿ, ಭಾರತಕ್ಕೆ ಬಾಬರ್ 1ನೇ ಪಾಣಿಪತ್ ಕದನ ನಡೆದು ಭಾರತಕ್ಕೆ ಬಂದಾಗ ಅವಾಗ ವಿಜಯನಗರದ ಅರಸ ಯಾರಿದ್ರು ಅಂತ ಹಿಂಗೆಲ್ಲ ಕೇಳ್ತಾರೆ. ಅಂದ್ರೆ ಅವಾಗ ಕೃಷ್ಣದೇವರಾಯ ಇದ್ದ ಅಂತೇಳಿ ಉತ್ತರ ಗೊತ್ತಿದ್ರೆ ಉತ್ತರಿಸ್ತಾರೆ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಾಗ ದೆಹಲಿಯಲ್ಲಿ ಯಾರು ಆಳ್ತಾ ಇದ್ರು, ವಿಜಯನಗರದ ಅರಸರು ಯಾರು ಆಳ್ತಾ ಇದ್ರು, ಬಿಜಾಪುರದ ಸುಲ್ತಾನ ಆದಿಲ್ ಶಾ ಯಾರು ಆಳ್ತಾ ಇದ್ರು ಅನ್ನೋದು ಕೂಡ ಕೇಳೋ ಸಾಧ್ಯತೆಗಳಿವೆ ಸ್ನೇಹಿತರೆ. ಹಾಗಾಗಿ ಅವ್ರ ಬಗ್ಗೆ ಕೂಡ ತಿಳ್ಕೊಳ್ಳೋದು. ದೆಹಲಿಯಲ್ಲಿ ಇವನು ಕಲ್ಲಿಕೋಟೆಯಲ್ಲಿ ಇದ್ದಿರ್ತಕ್ಕಂಥ ರಾಜ, ಕಲ್ಲಿಕೋಟೆ ಜಾಮೋರಿನ್. ದೆಹಲಿಯಲ್ಲಿ ಯಾರಿದ್ರು? ಲೋಧಿ ಸಂತತಿಯ ರಾಜರಿದ್ದರು.
ಲೋಧಿ ಸಂತತಿ. ಲೋಧಿ ಸಂತತಿ ಯಾರಿದ್ರು ಅಂದ್ರೆ ಸಿಕಂದರ್ ಲೋಧಿ. ಸಿಕಂದರ್ ಲೋಧಿ ಯಾವ ಸಂತತಿಯವರಿದ್ರು ಅಂತ ಆಳ್ತಾ ಇದ್ರು ಅಂತ ಕೇಳ್ಬೋದು. ಲೋಧಿ ಸಂತತಿ ಸುಲ್ತಾನ ಯಾರಿದ್ದಂದ್ರೆ ಲೋಧಿ ಸಂತತಿಯ ಪ್ರಸಿದ್ಧ ರಾಜನಾಗಿರ್ತಕ್ಕಂಥ ಸಿಕಂದರ್ ಲೋಧಿ ಆಳ್ತಾ ಇದ್ದಾರೆ. ಆಗ್ರಾ ನಗರದ ನಿರ್ಮಾತೃಗಳಲ್ಲ 1504 ನಿರ್ಮಾಣ ಮಾಡಿದ್ರು ಈ ಸಿಕಂದರ್ ಲೋಧಿ. ಮತ್ತೆ ವಿಜಯನಗರದಲ್ಲಿ ಯಾರಿದ್ರು? ವಿಜಯನಗರದಲ್ಲಿ ಯಾರು ಆಳ್ಕೆ ಮಾಡ್ತಾ ಇದ್ರು ಅಂದಿನ ಯಾವ ಮನೆತನ ಅಂದಿನ ಸಾಳುವ ಮನೆತನ. ಸಾಳುವ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. ಸಾಳುವ ಮನೆತನ ಯಾವ ರಾಜ ಆಳ್ವಿಕೆ ಮಾಡ್ತಾ ಇದ್ದ? ಎರಡನೇ ನರಸಿಂಹ. ಎರಡನೇ ನರಸಿಂಹ ಆಳ್ವಿಕೆ ಮಾಡ್ತಾ ಇದ್ದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎರಡನೇ ನರಸಿಂಹ ಆಳ್ವಿಕೆ ಮಾಡ್ತಾ ಇರಲಿಲ್ಲ. ಎರಡನೇ ನರಸಿಂಹನನ್ನ ಸೆರೆಮನೆಯಲ್ಲಿಟ್ಟು ತುಳುವ ಮನೆತನದ ನರಸನಾಯಕನೇ ಆಳ್ತಾ ಇದ್ದ. ಬಟ್ ಇವನು ಇದ್ದ 1505ರವರೆಗೆ ಈ ಸಾಳುವ ಮನೆತನವನ್ನೇ ವಿಜಯನಗರ ಸಾಮ್ರಾಜ್ಯ ಆಳ್ತಾ ಇರುತ್ತೆ. ನಂತರ ಬಿಜಾಪುರ ಅಥವಾ ವಿಜಯಪುರ, ಈಗಿನ ವಿಜಯಪುರ, ಬಿಜಾಪುರದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಆಳ್ತಾ ಇದ್ರು. ಆದಿಲ್ ಶಾ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. ಅದರಲ್ಲಿ ಯೂಸುಫ್ ಆದಿಲ್ ಶಾ ಆಳ್ವಿಕೆ ಮಾಡ್ತಾ ಇದ್ರು. ಹೇಗೆ ಕೇಳಿದ್ರು ಕೂಡ ನಾವು ಆ ಪ್ರಶ್ನೆಗಳಿಗೆ ಉತ್ತರಿಸೋದ್ರಲ್ಲಿ ಸಮರ್ಥರಾಗಬೇಕು ಅನ್ನೋದ್ರಾಗ ಇಂಥವೆಲ್ಲ ತಿಳ್ಕೊಳ್ಬೇಕು ಕ್ರಾಸ್ ಆಗಿ. ಮುಂದಿನ ದಿನಗಳಲ್ಲಿ ಕೇಳೋ ಸಾಧ್ಯತೆ ಇದೆ, ಹಿಂದೆ ಕೇಳಿಲ್ಲ, ಕೇಳೋ ಸಾಧ್ಯತೆ ಇದೆ. ಓಕೆ, ವಾಸ್ಕೋ ಡಿ ಗಾಮ 1498ರಲ್ಲಿ ಮೇ 17ಕ್ಕೆ ಭಾರತಕ್ಕೆ ಬಂದು ಅಲ್ಲಿ ಜಾಮೋರಿನ ಸಹಾಯದೊಂದಿಗೆ ಅವನು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ಬಳಸಿಕೊಂಡು ಸುಮಾರು 3 ತಿಂಗಳ ಕಾಲ ಅಲ್ಲಿ ಏನೇನು ವಸ್ತುಗಳು ಸಿಗ್ತವೆ ಅನ್ನೋದನ್ನು ಪಟ್ಟಿ ಮಾಡ್ಕೊಳ್ತಾನೆ. ತನ್ನ ಪೋರ್ಚುಗಲ್ ದೇಶಕ್ಕೆ ಯಾವ್ಯಾವ ವಸ್ತುಗಳಿಗೆ ಬೇಡಿಕೆ ಇದೆ ಅನ್ನೋದನ್ನೆಲ್ಲ ಪಟ್ಟಿ ಮಾಡಿಕೊಂಡು ತಾನು ತಂದಿರತಕ್ಕಂಥ ಕಡಿಮೆ ಹಣದಲ್ಲಿ ಹೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡಿಕೊಂಡು 3 ತಿಂಗಳ ನಂತರ ತನ್ನ ದೇಶಕ್ಕೆ ಪ್ರಯಾಣ ಬೆಳೆಸ್ತಾನೆ. ಸ್ನೇಹಿತರೆ, ಅಲ್ಲಿ ಪ್ರಯಾಣ ಬೆಳೆಸಿ ಭಾರತದಲ್ಲಿ ತಂದಿರತಕ್ಕಂಥ ವಸ್ತುಗಳ ಬೆಲೆಗೆ 60 ಪಟ್ಟು ಹೆಚ್ಚಿಗೆ ಮಾರಾಟ ಮಾಡ್ಕೊಂತಾರೆ. ಎಷ್ಟು ಪಟ್ಟು? 60 ಪಟ್ಟು. ಈ 60 ಪಟ್ಟು ಅನ್ನೋ ಪದನೇ ಹೇಳುತ್ತೆ ಯುರೋಪ್ನಲ್ಲಿ ಭಾರತದ ವಸ್ತುಗಳಿಗೆ ಯಾವ ಮಟ್ಟಕ್ಕೆ ಬೇಡಿಕೆ ಇತ್ತು ಅನ್ನೋದು. ಅಂದರೆ ಇಲ್ಲಿ ₹1 ವಸ್ತುನ ಕರೆದುಕೊಂಡ್ರೆ ಅಲ್ಲಿ 60 ರೂಪಾಯಿ ಮಾರಾಟ ಮಾಡಿದ್ದ ಅಂತ ಅರ್ಥ. ಈ 100 ರೂಪಾಯಿ ವಸ್ತುನ ಕೊಂಡ್ಕೊಂಡಿದ್ರೆ ಅಲ್ಲಿ 600 ರೂಪಾಯಿಗೆ ಮಾರಾಟ ಮಾಡಿದ್ದ ಅಂತ ನೋಡಿ. ಇಷ್ಟು ಶ್ರೀಮಂತ ವ್ಯಾಪಾರ ಭಾರತದಿಂದ ಅವರಿಗೆ ಆಗ್ತಾ ಇತ್ತು. ತದನಂತರ ಅದರಿಂದ ಪ್ರೇರಿತರಾಗಿರ್ತಕ್ಕಂಥ ನೆಕ್ಸ್ಟ್ ಇನ್ನೊಬ್ಬರು ವರ್ತಕ ಬರ್ತಾರೆ. ವಾಸ್ಕೋ ಡಿ ಗಾಮನ ನಂತರ ಭಾರತಕ್ಕೆ ಬಂದ ವರ್ತಕ ಅಥವಾ ವ್ಯಾಪಾರಿ ಯಾರಂದ್ರೆ ಪೆಡ್ರೋ ಆಲ್ವರಿಸ್ ಕ್ಯಾಬ್ರಾಲ್ ಅಂತೇಳಿ. ಪೆಡ್ರೋ ಆಲ್ವರಿಸ್ ಕ್ಯಾಬ್ರಾಲ್ ಇವನು ಕ್ರಿಸ್ತಕ 1500ರಲ್ಲಿ ಬರ್ತಾನೆ. ಕ್ರಿಸ್ತಕ 1500ರಲ್ಲಿ ಭಾರತಕ್ಕೆ ಬಂದು ಇವನು ಸರಿಸುಮಾರು 13 ನೌಕೆಗಳೊಂದಿಗೆ ಬಂದಿರ್ತಾರೆ. 13 ನೌಕೆಗಳೊಂದಿಗೆ. ಬಾರ್ತೊಲೊಮೆ ಡಯಾಜನು 3 ನೌಕೆಗಳೊಂದಿಗೆ ಬಂದಿರ್ತಾನೆ. ವಾಸ್ಕೋ ಡಿ ಗಾಮ ಮೊದಲ ಬಾರಿಗೆ 4 ನೌಕೆಗಳೊಂದಿಗೆ ಬಂದಿರ್ತಾನೆ. ಈ ಪೆಡ್ರೋ ಆಲ್ವರಿಸ್ ಕ್ಯಾಬ್ರಾಲ್ 13 ನೌಕೆಗಳೊಂದಿಗೆ ಭಾರತಕ್ಕೆ ಬಂದಿರ್ತಾನೆ. ಬಂದು ಮತ್ತೆ ವ್ಯಾಪಾರ ಮಾಡಿಕೊಂಡು ತನ್ನ ದೇಶಕ್ಕೆ ಹೋಗ್ತಾನೆ. ನಿಮಗೆ ಪ್ರಶ್ನೆ ಕೇಳ್ತಾರೆ, ಮೊದಲಿಗೆ ಬಂದ ಪೋರ್ಚುಗಲ್ನ ವ್ಯಾಪಾರಿ ಯಾರಂದ್ರೆ ವಾಸ್ಕೋ ಡಿ ಗಾಮ. ಎರಡನೇ ವ್ಯಾಪಾರಿ ಅಂತ ಕೇಳಿದಾಗ ಪೆಡ್ರೋ ಆಲ್ವರಿಸ್ ಕ್ಯಾಬ್ರಾಲ್. ಆನಂತರ ಪೋರ್ಚುಗೀಸರು 1501ಕ್ಕೆ ಪೋಪ್ನಿಂದ ಒಂದು ಸನದನ್ನು ಪಡಿತಾರೆ. ಸ್ನೇಹಿತರೆ, ಪೋಪ್ನಿಂದ ಸನ್ನದು ಫರ್ಮಾನ್ ಪಡಿತಾರೆ. ಸನ್ನದು ಏನಂತ ಯಾಕೆ ಪಡಿತಾರೆ ಅಂದಾಗಿನ ಯುರೋಪ್ನಲ್ಲಿ ಹಲವಾರು ದೇಶಗಳು ಭಾರತಕ್ಕೆ ಹೋಗಿ ವ್ಯಾಪಾರ ಮಾಡಿಕೊಂಡು ಶ್ರೀಮಂತರಾಗಬೇಕಂದ್ರೆ ಆತುರತೆ ಇರ್ತವೆ. ಹಂಗೆ ನಮಗೆ ಕಾಂಪಿಟೇಷನ್ ಕೊಡಬಾರ್ದು ಅಂತೇಳಿ 1501ರಲ್ಲಿ ನಮ್ಮ KN ಪುಸ್ತಕದಲ್ಲಿ 1502 ಅಂತ ಕೊಟ್ಟಿದ್ದಾನೆ. ಆದರೆ ಸರಿಯಾದ ಉತ್ತರ 1501. 1501ರಲ್ಲಿ ಪೋರ್ಚುಗೀಸರು ಪೋಪ್ನಿಂದ ಒಂದು ಸನದನ್ನು ಪಡಿತಾರೆ. ಅಂದರೆ ಭಾರತದಲ್ಲಿ
ಪೋರ್ಚುಗೀಸರೊಂದಿಗೆ ಯಾರು ವ್ಯಾಪಾರದ ಪೈಪೋಟಿ ಮಾಡಬಾರ್ದು, ಭಾರತಕ್ಕೆ ವ್ಯಾಪಾರ ಮಾಡಲು ಪೋರ್ಚುಗೀಸರು ಒಂದೇ ಹೋಗ್ಬೇಕು ಅಂತೇಳಿ ಒಂದು ಸನದನ್ನು ಕೊಡ್ತಾನೆ. ನಂತರ ಅದೇ ವರ್ಷ 1501ರಲ್ಲಿ ಎರಡನೇ ಬಾರಿಗೆ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರ್ತಾನೆ. ವಾಸ್ಕೋ ಡಿ ಗಾಮ ಮೊದಲು 1498ರಲ್ಲಿ ಬಂದಿದ್ದ. ನಂತರ 1501ರಲ್ಲಿ ಎರಡನೇ ಬಾರಿಗೆ ಬರ್ತಾನೆ. ಎಷ್ಟು ನೌಕೆಗಳೊಂದಿಗೆ ಅಂದ್ರೆ 20 ನೌಕೆಗಳೊಂದಿಗೆ, ಬಲಿಷ್ಠ ನೌಕಾಪಡೆಯೊಂದಿಗೆ 20 ನೌಕೆಗಳೊಂದಿಗೆ ಭಾರತಕ್ಕೆ ಬರ್ತಾನೆ. ಭಾರತದಲ್ಲಿ ಅರಬ್ಬರಿಗೆ ಕುಜಿತಾ ಇರುತ್ತೆ ಪೋರ್ಚುಗೀಸರ ಕಂಡ್ರೆ. ಯಾಕಂದ್ರೆ ಭಾರತದಲ್ಲಿ ವ್ಯಾಪಾರ ಹಿಡಿತವನ್ನು ಸಲ್ಲಿಸಿದವರು ಯಾರಂದ್ರೆ ಪೋರ್ಚುಗೀಸರಾಗಿರ್ತಾರೆ. ಹೇಗಾದ್ರೂ ಮಾಡಿ ಭಾರತದಿಂದ ಹೊರ ಹಾಕ್ಬೇಕಂತೇಳಿ ಅರಬ್ಬರು ಜಾಮರಿನೊಂದಿಗೆ ಅವರು ಪಿತೂರಿ ಮಾಡ್ತಾರೆ. ಪಿತೂರಿ ಮಾಡಿ, ಯಾಕಂದ್ರೆ ಈ ಕೆಬ್ರಲ್ ಬಂದು ಕೊಚ್ಚಿಗೆ ಕೂಡ ಹೋಗಿರ್ತಾನೆ, ಕೊಚ್ಚಿ ರಾಜನ ಸ್ನೇಹ ಕೂಡ ಬೆಳೆಸಿರ್ತಾನೆ. ಇಲ್ಲಿ ಜಾಮರಿನಿಗೆ ಮತ್ತೆ ಕೊಚ್ಚಿ ರಾಜನಿಗೆ ಕಂಡ್ರೆ ಆಗ್ತಾ ಇರಲ್ಲ. ಹಾಗಾಗಿ ಅರಬ್ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಜಾಮರಿನಿಗೆ ಪಿತೂರಿಯನ್ನು ಮಾಡಿ ಹೇಗಾದ್ರೂ ಮಾಡಿ ಪೋರ್ಚುಗೀಸರನ್ನ ಭಾರತದಿಂದ ಹೊರ ಹಾಕ್ಬೇಕಂತೇಳಿ ಇಂಥವ್ರಿಗೆ ಪ್ರಯತ್ನ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಬಲಿಷ್ಠ ನೌಕೆಗಳೊಂದಿಗೆ, ಬಲಿಷ್ಠ ನೌಕಾಪಡೆಯೊಂದಿಗೆ 20 ನೌಕೆಗಳಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರ್ತಾನೆ. ಅವನ ಆಸೆ ಫಸ್ಟಿಗೆ ಸಾಮಾನ್ಯವಾಗಿ ಬಂದಿರ್ತಾನೆ, ಎರಡನೇದಕ್ಕೆ ದುರಾಸೆಯಿಂದ ಬಂದಿರ್ತಾನೆ. ಅವನು ಅಲ್ಲಿ ಬಂದು ಅರಬ್ಬರನ್ನ, ಜಾಮರಿನ್ ದೊರೆಯನ್ನ ಹೀನಾಯವಾಗಿ ಸೋಲಿಸ್ತಾನೆ. ಯಾರು? ವಾಸ್ಕೋ ಡಿ ಗಾಮ. ಸೋಲಿಸಿ ಆ ಕೊಚ್ಚಿನಲ್ಲಿ ಒಂದು ವ್ಯಾಪಾರಿ ಕೋಟೆಯನ್ನು ತೆಗಿತಾನೆ. ಸ್ನೇಹಿತರೆ, ಕೊಚ್ಚಿನಲ್ಲಿ ಒಂದು ವ್ಯಾಪಾರಿ ಕೋಟೆಯನ್ನು ತೆಗಿತಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಪೋರ್ಚುಗೀಸರ ಕಾಯಂ ವ್ಯಾಪಾರಿ ಕೋಟೆ, ವ್ಯಾಪಾರಿ ವಸಾಹತು ಯಾವುದಂದ್ರೆ ಕೊಚ್ಚಿನ್. ಬಹುತೇಕರು ಏನು ಮಾಡಿಬಿಡ್ತಾರೆ, ಪೋರ್ಚುಗೀಸರು ಬಂದಿದ್ದು ಕಲ್ಲಿಕೋಟೆಯಲ್ಲೇ ವ್ಯಾಪಾರಿ ಕೋಟೆಯನ್ನು ತೆಗೆದರು. ಅದಕ್ಕೆ ಕಲ್ಲಿಕೋಟೆಗೆ ಟಿಕ್ ಹಾಕಿಬಿಡ್ತಾರೆ. ಕಲ್ಲಿಕೋಟೆಗೆ ಹಾಕ್ಬಾರ್ದ್ರಿ ದಯವಿಟ್ಟು. ಪ್ರಥಮ ಕಾಯಂ ವ್ಯಾಪಾರಿ ಕೇಂದ್ರ ಅಂದ್ರೆ ಯಾವುದಂದ್ರೆ ಕೊಚ್ಚಿನ್. ಪ್ರಥಮ ವ್ಯಾಪಾರಿ ಕೇಂದ್ರನೂ ಹೌದು, ಪ್ರಾರಂಭದಲ್ಲಿ ಅವರ ರಾಜಧಾನಿಯೂ ಕೂಡ ಹೌದು ಕೊಚ್ಚಿನ್. ಆ ಕೊಚ್ಚಿನಲ್ಲಿ ಒಂದು ನೌಕಾಪಡೆಯನ್ನು ಇಟ್ಟು ಮತ್ತೆ ಅವನು ವಾಸ್ಕೋ ಡಿ ಗಾಮ ಪೋರ್ಚುಗಲ್ಗೆ ಮತ್ತೆ ಹಿಂತಿರುಗ್ತಾನೆ. ಮತ್ತೆ 3ನೇ ಬಾರಿಗೆ ಕೂಡ ಬರ್ತಾನೆ. ಅವನು ಎಷ್ಟರಲ್ಲಿ ಬರ್ತಾನೆ? 1524ರಲ್ಲಿ ಬರ್ತಾನೆ. ಕ್ರಿಸ್ತಕ 1524ರಲ್ಲಿ ವಾಸ್ಕೋ ಡಿ ಗಾಮ 3ನೇ ಬಾರಿಗೆ ಬರ್ತಾನೆ. ವರ್ತಕನಾಗಿ ಬರಲ್ಲ, ಅವನು ಒಬ್ಬ ಪೋರ್ಚುಗಲಿನ ವೈಸ್ರಾಯಿಯಾಗಿ ಬರ್ತಾನೆ. ಪೋರ್ಚುಗಲಿನ ವೈಸ್ರಾಯಿಯಾಗಿ ಬಂದಂತವನು ಇಲ್ಲೇ ಮಲೇರಿಯಾ ರೋಗದಿಂದ ಸಾವನ್ನಪ್ತಾನೆ. ಈ ಕೊಚ್ಚಿನಲ್ಲೇ ಸಾವನ್ನಪ್ತಾನೆ. ಕೊಚ್ಚಿನಲ್ಲೇ ಅವನ ಸಮಾಧಿ ಕೂಡ ಇದೆ. ಅವನು ಅಲ್ಲೇ ಸಮಾಧಿ ಮಾಡಲಾಗುತ್ತೆ ಕೊಚ್ಚಿನಲ್ಲಿ. ಓಕೆ, ಇಷ್ಟು ಅಂದ್ರೆ ನೋಡಿ, ಮೊದಲ ಬಾರಿಗೆ 1498ರಲ್ಲಿ ಬಂದಿದ್ದ, ಎರಡನೇ ಬಾರಿಗೆ 1501ರಲ್ಲಿ ಬಂದ, 3ನೇ ಬಾರಿಗೆ 1524ರಲ್ಲಿ ಬಂದ. 2 ಬಾರಿಗೆ ಬಂದಿದ್ದು ವರ್ತಕನಾಗಿ ಬಂದ, 3ನೇ ಬಾರಿಗೆ ಬಂದಿದ್ದು ವೈಸ್ರಾಯಿಯಾಗಿ ಬರ್ತಾನೆ. ನೀವು ಪ್ರಶ್ನೆ ಕೇಳ್ಬೋದು, ವಾಸ್ಕೋ ಡಿ ಗಾಮ ಪ್ರಥಮ ಬಾರಿಗೆ ವೈಸ್ರಾಯಿಯಾಗಿ ಬಂದಿದ್ದು ಯಾವ ವರ್ಷ ಅಂತ ಕೇಳ್ಬೋದು. ಅಲ್ಲಿ 1498 ಕೊಟ್ಟಿರ್ತಾರೆ, 1501 ಕೊಟ್ಟಿರ್ತಾರೆ, 1502 ಕೊಟ್ಟಿರ್ತಾರೆ, 1524 ಕೊಟ್ಟಿರ್ತಾರೆ. ನಾವೆಲ್ಲರೂ ಪ್ರಥಮ ಅಂದ್ಕೊಳ್ಳ ನಾವು 1498ಗೆ ಟಿಕ್ ಹಾಕಿಬಿಡ್ತೀವಿ. ಆದರೆ ವೈಸ್ರಾಯಿಯಾಗಿ ಬಂದಿದ್ದು 1524ರಲ್ಲಿ ಸ್ನೇಹಿತರೆ. ಎರಡನೇ ಬಾರಿಗೆ ಬಂದು 1502ರಲ್ಲಿ ವಾಪಸ್ ಹೋಗ್ತಾನೆ. ಅವನು ವಾಪಸ್ ಹೋದ ನಂತರ ಪೋರ್ಚುಗಲ್ನ ಸರ್ಕಾರಕ್ಕೆ ಒಂದು ಆಲೋಚನೆ ಬರುತ್ತೆ, ಪ್ರತಿ ವರ್ಷ ನಾವು ನೌಕೆಗಳನ್ನು ವ್ಯಾಪಾರಕ್ಕೋಸ್ಕರ ಕಳಿಸೋದಕ್ಕಿಂತ ಅಲ್ಲೇ ಒಂದು ಕಾಯಂ ವ್ಯಾಪಾರಿ ಕೋಟೆಗಳನ್ನು ಸ್ಥಾಪನೆ ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಯನ್ನು ಅಲ್ಲಿ ನೇಮಕ ಮಾಡಿ ಆತನ ಮೂಲಕನೇ ವ್ಯಾಪಾರ ಮಾಡಿದ್ರೆ ಯಶಸ್ವಿ ವ್ಯಾಪಾರ ಮಾಡಲು ಸಾಧ್ಯ ಆಗುತ್ತೆ ಅನ್ನೋದನ್ನು ಮನಗಂಡು ಅವ್ರು ಏನು ಮಾಡ್ತಾರೆ ಅಂದ್ರೆ 1505ಕ್ಕೆ ಒಬ್ಬ ಕಾಯಂ ಗವರ್ನರನ್ನು ಕಳಿಸ್ತಾರೆ. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಅಂತ. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಕ್ರಿಸ್ತಶಕ 1505ರಲ್ಲಿ ಪ್ರಥಮ ವೈಸ್ರಾಯಾಗಿ ಬಂದು 1509ರವರೆಗೆ ಪೋರ್ಚುಗೀಸರ ವೈಸ್ರಾಯಾಗಿ ಭಾರತದಲ್ಲಿ ಆಳ್ವಿಕೆ ಮಾಡ್ತಾರೆ.
1505ರಿಂದ 1509ರವರೆಗೆ. ಪ್ರತಿ 3 ವರ್ಷಕ್ಕೊಮ್ಮೆ ನಾವು ವೈಸ್ರಾಯನ್ನ ಬೇರೆಯವ್ರನ್ನ ಕಳಿಸ್ಬೇಕಂತ ಅಲ್ಲಿ ಮಾತುಕತೆ ಆಗಿರುತ್ತೆ. ಆದರೆ 4 ವರ್ಷ ಆಳ್ವಿಕೆ ಮಾಡ್ತಾರೆ ಆಲ್ಮೇಡ. ಈ 1500 ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ ಆಲ್ಮೇಡ ಮೇಲೆ, ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಯಾರು ಅಥವಾ ಗವರ್ನರ್ ಯಾರು ಅಂದಾಗ ಆಲ್ಮೇಡ ಅಂತ ಬರೀಬೇಕಾಗುತ್ತೆ. ಅಲ್ಲಿ ವಾಸ್ಕೋ ಡಿ ಗಾಮ ಅಂದು ಇರುತ್ತೆ, ಅಲ್ಬುಕರ್ಕ್ ಅಂದು ಇರುತ್ತೆ, ಆಲ್ಮೇಡ ಅಂದು ಇರುತ್ತೆ, ಮತ್ತು ಇನ್ನೊಂದು ಹೆಸರು ಬೇರೆ ಯಾವುದನ್ನು ಕೊಟ್ಟಿರ್ತಾರೆ. ಅವಾಗ ನೀವು ಸರಿಯಾಗಿ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಆಲ್ಮೇಡ, ಪ್ರಥಮ ವೈಸ್ರಾಯ್. ಈತ ಭಾರತಕ್ಕೆ ಬಂದು ಇಲ್ಲಿ ಹಲವಾರು ಕೋಟೆಗಳನ್ನು ಭದ್ರಪಡಿಸ್ತಾನೆ, ಹಲವಾರು ಹೊಸ ಕೋಟೆಗಳನ್ನು, ಹೊಸ ವ್ಯಾಪಾರಿ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾನೆ. ಎಲ್ಲಿ ಅಂದಿಗಿನ ಅಂಜುದೀವ ಎನ್ನಲ್ಲಿ ವ್ಯಾಪಾರಿ ಕೋಟೆಯನ್ನು ತೆಗಿತಾನೆ. ಕಿಲ್ವಾ ಅಥವಾ ಕ್ವಿಲಾನ್ ವ್ಯಾಪಾರಿ ಕೋಟೆಯನ್ನು ತೆಗಿತಾನೆ. ಕೊಚ್ಚಿನ್ನಲ್ಲಿ, ಕಲ್ಲಿಕೋಟೆಯಲ್ಲಿ, ಕಣ್ಣಾನೂರಿನಲ್ಲಿ ಆಗಿರ್ತಕ್ಕಂಥ ವ್ಯಾಪಾರಿ ಕೋಟೆಗಳನ್ನು ಭದ್ರಪಡಿಸ್ತಾರೆ. ಹೀಗೆ ಭದ್ರಪಡಿಸ್ತಿರ್ಬೇಕಾದ್ರೆ ಇವನ ವಿರುದ್ಧ ಆಲ್ರೆಡಿ ಅರಬ್ಬರು ಕತ್ತಿ ಮೆಸ್ತಾ ಇರ್ತಾರೆ, ಜಾಮೋರಿನ್ ದೊರೆ ಕತ್ತಿ ಮೆಸ್ತಾ ಇರ್ತಾನೆ, ಈಜಿಪ್ಟಿನ ದೊರೆ ಕತ್ತಿ ಮೆಸ್ತಾ ಇರ್ತಾರೆ, ಗುಜರಾತಿನ ಸುಲ್ತಾನ ಕೂಡ ಕತ್ತಿ ಮೆಸ್ತಾ ಇರ್ತಾನೆ, ಬಹದ್ದೂರ್ ಶಾ. ಇವರೆಲ್ಲರೂ ಅವಾಗ ಒಂದು ಗುಡಿ. ಯಾರ್ಯಾರು? ಜಾಮೋರಿನ್, ಗುಜರಾತಿನ ರಾಜ ಮತ್ತೆ ಈಜಿಪ್ಟಿನ ರಾಜ, ಈ 3 ತ್ರಿಕೂಟ ಸೈನ್ಯವನ್ನು ಕಟ್ಟಿಕೊಂಡು ಆಲ್ಮೇಡನ ವಿರುದ್ಧ ಯುದ್ಧ ಮಾಡಿ ಘೋಷಣೆ ಮಾಡ್ತಾರೆ. ಅದು ನಡೀತಕ್ಕಂಥ ಸ್ಥಳ ಯಾವುದಂದಿಗಿನ DU ಎನ್ನುವ ಸ್ಥಳದಲ್ಲಿ. ಈ ಜಾಮೋರಿನ್ ಸೈನ್ಯ, ಈಜಿಪ್ಟಿನ ಸೈನ್ಯ, ಗುಜರಾತಿನ ಸೈನ್ಯ, ಈ ತ್ರಿಕೂಟ ಸೈನ್ಯವನ್ನು ಆಲ್ಮೇಡ DU ಬಳಿ ಹೀನಾಯವಾಗಿ ಸೋಲಿಸ್ತಾರೆ. ಹೀಗೆ ಆ ಭಾರತದಲ್ಲಿ ಭದ್ರವಾದ ಒಂದು ತಳಹದಿಯನ್ನು ಹಾಕಿಕೊಡ್ತಾನೆ. ಯಾರು? ಆಲ್ಮೇಡ, ಈ ಒಂದು ಯುದ್ಧದ ಮೂಲಕ. ಮತ್ತೆ ಆಲ್ಮೇಡನ ಬಗ್ಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಯಾವುದಂದಿಗಿನ ಇವನ ನೀಲಿ ಜಲನೀತಿ ಅಂತ. ನೀಲಿ ಜಲನೀತಿ. ಈ ನೀಲಿ ಜಲನೀತಿಯನ್ನ ಜಾರಿ ತಂದವರು ಯಾರು? ಈ ನೀಲಿ ಜಲನೀತಿ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಅದು ಯಾರು ಅಂದ್ರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ. ಏನು ನೀಲಿ ಜಲನೀತಿ ಅಂದರೆ? ಇಂಗ್ಲೀಷಲ್ಲಿ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ನೀಲಿ ಜಲ ಅಂದರೆ ಸಮುದ್ರದ ನೀರು ನೀಲಿ ಜಲ ಆಗಿರುತ್ತೆ, ಅದರ ನೀತಿ. ಅಂದರೆ ಆಲ್ಮೇಡನಿಗೆ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕಂಬ ಉದ್ದೇಶ ಇರಲ್ಲ. ಅವನಿಗಿರ್ತಕ್ಕಂಥ ಒಂದು ಬಲವಾದ ಉದ್ದೇಶ ಅಂದ್ರೆ ಈ ಸಮುದ್ರ ಸಾಗರಗಳ ಮೇಲೆ ವ್ಯಾಪಾರದ ಹಿಡಿತವನ್ನು ಸಾಧಿಸಬೇಕಾದ್ರೆ ಇದರ ಮೇಲೆ ನಮ್ಮನ್ನು ಬಿಟ್ಟು ಬೇರೆ ಯಾರು ವ್ಯಾಪಾರಗಳು ಮಾಡಬಾರ್ದು, ನಮ್ಮ ಮೂಲಕ ನಮ್ಮ ಅನುಮತಿ ಪಡ್ಕೊಂಡು ನಮಗೆ ಶುಲ್ಕ ಕೊಟ್ಟು ವ್ಯಾಪಾರ ಮಾಡಬೇಕು ಅನ್ನೋದು ಈ ಆಲ್ಮೇಡನ ನೀತಿಯಾಗಿರುತ್ತೆ. ಸಮುದ್ರಗಳ ಮೇಲೆ ವ್ಯಾಪಾರ ಮಾಡಬೇಕಂದ್ರೆ ಎಲ್ಲವುಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದೇ ನೀಲಿ ಜಲನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳ್ತಾರೆ. 1509ಕ್ಕೆ ಅವನ ಅವಧಿ ಮುಗಿತದೆ. ಅವನ ಸ್ಥಾನದಲ್ಲಿ ಅಲ್ಬುಕರ್ಕನನ್ನ ನೇಮಕ ಮಾಡಿ ಕಳಿಸ್ತಾರೆ. ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅಲ್ಬುಕರ್ಕನನ್ನ 1509ರಲ್ಲಿ ಪೋರ್ಚುಗೀಸರ 2ನೇ ವೈಸ್ರಾಯ್ ಆಗಿ ಅಥವಾ 2ನೇ ಗವರ್ನರ್ ಆಗಿ ನೇಮಕ ಮಾಡಿ ಕಳಿಸ್ತಾರೆ. ಅವನು ಕ್ರಿಸ್ತಕ 1515ರವರೆಗೆ ಭಾರತದಲ್ಲಿ ಪೋರ್ಚುಗೀಸರ ವಸಾಹತುಗಳನ್ನು ಆಳ್ವಿಕೆ ಮಾಡ್ತಾನೆ. ಈ 1509ರಲ್ಲಿ ಆಲ್ಮೇಡ ತನ್ನ ದೇಶಕ್ಕೆ ಹಿಂತಿರುಗಬೇಕಾದಾಗ ಕೇಪ್ ಆಫ್ ಗುಡ್ ಹೋಪ್ ಬರ್ತಲ್ಲ, ದಕ್ಷಿಣದ ಆಫ್ರಿಕಾದ ದಕ್ಷಿಣದ ಭೂಶಿರ, ಅಲ್ಲಿ ಆ ಈಜಿಪ್ಟಿನ ಸೈನಿಕರು, ವ್ಯಾಪಾರಸ್ಥರು ಮತ್ತು ಕೋಕೋಯಿ ಜನಾಂಗ ಅಲ್ಲಿ ಕೊಂದು ಹಾಕ್ತಾರೆ. 1510ರಲ್ಲಿ ಆಲ್ಮೇಡನನ್ನು 1510ರಲ್ಲಿ ಕೋಕೋಯಿ ಜನಾಂಗದವರು ಮತ್ತು ಈಜಿಪ್ಟಿನ ವ್ಯಾಪಾರಸ್ಥರ ಜೊತೆಗೂಡಿ ಆಲ್ಮೇಡನನ್ನು ಕೊಂದು ಹಾಕ್ತಾರೆ. ದಾರಿ ಮಧ್ಯದಲ್ಲಿ ಸಾವನ್ನಪ್ತಾರೆ. ಓಕೆ, ಈಗ ಅಲ್ಬುಕರ್ಕನ ಬಗ್ಗೆ ತಿಳ್ಕೊಳ್ಳೋದು. 1509ರಲ್ಲಿ 2ನೇ ವೈಸ್ರಾಯ್ ಆಗಿ ಬಂದು 1515ರವರೆಗೆ ಇವನು ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. ಇವನಿಗೆ 1498ರಿಂದ 1961ರವರೆಗೆ ಪೋರ್ಚುಗೀಸರು ಏನು ಭಾರತದಲ್ಲಿ ಇರ್ತಾರಲ್ವ, ಅಲ್ಲಿ ಹಲವಾರು ವೈಸ್ರಾಯ್ಗಳು ಬಂದು ಆಳ್ವಿಕೆ ಮಾಡಿ ಹೋಗಿರ್ತಾರೆ.
ಆ ಎಲ್ಲ ವೈಸ್ರಾಯಿಗಳಲ್ಲೇ ಅತ್ಯಂತ ಶ್ರೇಷ್ಠನಾದ ವೈಸ್ರಾಯಿ ಯಾರಂದ್ರೆ ಅಲ್ಬುಕರ್ಕ್. ಅದಕ್ಕೆ ಇವನನ್ನ ಏನಂತ ಕರೀತಾರೆ, ಭಾರತದ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ನಿರ್ಮಾಪಕ ಅಥವಾ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಯಾರನ್ನ? ಅಲ್ಬುಕರ್ಕ್ನನ್ನ. ಭಾರತದಲ್ಲಿನ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂದ್ರೆ ಅಲ್ಬುಕರ್ಕ್, ಎರಡನೇ ವೈಸ್ರಾಯ್. ಇವನು ಬಂದು ಏನ್ ಮಾಡ್ತಾನೆ, ಕ್ರಿಸ್ತಕ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಳ್ತಾನೆ. 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಳ್ತಾನೆ. ಯಾರ ಕಡೆಯಿಂದ ವಶಪಡಿಸಿಕೊಳ್ತಾನೆ ಅಂದ್ರಿಗಿನ ಗೋವಾವನ್ನು ಆಗಿನ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕನಾಗಿರ್ತಕ್ಕಂಥ ಯೂಸುಫ್ ಆದಿಲ್ ಶಾನಿಂದ ಗೋವಾವನ್ನು ವಶಪಡಿಸಿಕೊಳ್ತಾನೆ. ನೀವು ಯೂಸುಫ್ ಆದಿಲ್ ಶಾನ್ ಬಗ್ಗೆ ಹೋದ್ರಿ, ಅಲ್ಲಿ ಪೋರ್ಚುಗೀಸರಿಂದ 1510ರಲ್ಲಿ ಯೂಸುಫ್ ಆದಿಲ್ ಶಾ ವಶಪಡಿಸಿಕೊಂಡ ಅಂತಿದೆ. ತಪ್ಪಾಗಿ ಮಿಸ್ಟೇಕ್ ಆಗಿರ್ತಕ್ಕಂಥ ಒಂದು ಟೈಮ್. 1510ರಲ್ಲಿ ಯೂಸುಫ್ ಆದಿಲ್ ಶಾನಿಂದ ಗೋವಾವನ್ನು ಅಲ್ಬುಕರ್ಕ್ ವಶಪಡಿಸಿಕೊಂಡ. ಇದಕ್ಕೆ ಯಾರು ನೆರವು ನೀಡಿದ್ರು ಅಂದ್ರಿಗಿನ ಆಗಿನ ವಿಜಯನಗರದ ಪ್ರಸಿದ್ಧ ರಾಜನಾಗಿರ್ತಕ್ಕಂಥ ಕೃಷ್ಣದೇವರಾಯ. ಕೃಷ್ಣದೇವರಾಯ ಅಲ್ಬುಕರ್ಕನಿಗೆ ಸೈನಿಕ ಸಹಾಯ ಮಾಡಿರ್ತಾನೆ, ಆರ್ಥಿಕ ಸಹಾಯನೂ ಮಾಡಿರ್ತಾನೆ. ಆ ಕೃಷ್ಣದೇವರಾಯನ ನೆರವಿನಿಂದ ಅಲ್ಬುಕರ್ಕನು ಯೂಸುಫ್ ಆದಿಲ್ ಶಾನಿಂದ ಕ್ರಿಸ್ತಕ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಳ್ತಾನೆ ಯೂಸುಫ್ ಕಡೆಯಿಂದ. ಇವನು ಹಲವಾರು ದ್ವೀಪ ರಾಷ್ಟ್ರಗಳನ್ನು ಕೂಡ ವಶಪಡಿಸಿಕೊಳ್ತಾನೆ. ಅದರಲ್ಲಿ ಮಲಕ್ಕಾ ಅನ್ನುವ ದ್ವೀಪ. ಮಲಕ್ಕಾ ಅಂದರೆ ಬೇರೆ ಅಲ್ಲ, ಮಲೇಷ್ಯಾ ದ್ವೀಪ. ಈಗಿನ ಮಲೇಷ್ಯಾ ದೇಶ ಇದ್ದಾಗ ಮಲ್ಲಕ್ಕ, ನಾವು ಕಾಲೇಜ್ ಓದಬೇಕಾದಾಗ ಮಲ್ಲಕ್ಕ ಅಂದರೆ ಬೇರೆ ಅಲ್ಲ, ಮಲ್ಲೇಶ ಅಂದರೆ ಬೇರೆ ಅಲ್ಲ ಆಗಿದ್ದೀವಿ ನಾವು. ಮಲಕ್ಕಾ ಅಂದರೆ ಮಲೇಷ್ಯಾ. ಮಲಕ್ಕಾ ದ್ವೀಪವನ್ನು ಮತ್ತೆ ಪರ್ಷಿಯನ್ ಕೊಲ್ಲಿಯಲ್ಲಿ ಬರತಕ್ಕಂಥ ಓರ್ಮುಜ್ ದ್ವೀಪ. ಆನಂತರ ಅವನು ಮಾಡ್ತಕ್ಕಂಥ ಇನ್ನು ಹಲವಾರು ಕೆಲಸಗಳು ಏನಂತಂದ್ರೆ, ಅವನು ಈ ಸಮುದ್ರಯಾನದ ಮೂಲಕ ಬೆಳೆಸ್ತಕ್ಕಂಥ ವಿದೇಶಿ ಹಡಗುಗಳ ಮೇಲೆ ಶುಲ್ಕವನ್ನು ವಿಧಿಸಿ ಆ ಶುಲ್ಕವನ್ನು ಸಂಗ್ರಹಿಸ್ಕೊಳ್ತಾನೆ. ಯಾಕಂದರೆ ಪೋರ್ಚುಗೀಸರು ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸಿದ್ರಿಂದ ಅವರ ಅನುಮತಿ ಪಡ್ಕೊಂಡು ಅವರಿಗೆ ಶುಲ್ಕವನ್ನು ಪಾವತಿಸಿನೇ ಬೇರೆ ದೇಶೀಯರು ವ್ಯಾಪಾರ ಮಾಡಬೇಕಾಗ್ತದೆ. ಅದಕ್ಕೆ ಅವನು ಶುಲ್ಕವನ್ನು ವಸೂಲಿ ಮಾಡ್ತಿರ್ತಾರೆ. ಮತ್ತು ಅವನು ಭಾರತದಲ್ಲಿ ತನ್ನ ಆಡಳಿತದಲ್ಲಿ ಮತ್ತು ಸೈನಿಕದಲ್ಲಿ ಭಾರತೀಯ ಹಿಂದೂಗಳನ್ನು ನೇಮಕ ಮಾಡ್ಕೊಳ್ತಾನೆ. ಆಡಳಿತ ಸೇವೆಗೆ, ಸೈನಿಕ ಸೇವೆಗೆ ಭಾರತದ ಹಿಂದೂಗಳನ್ನು ನೇಮಕಾತಿ ಮಾಡ್ಕೊಳ್ತಾನೆ. ಆದರೆ ಮುಸ್ಲಿಮರನ್ನು ಕಂಡ್ರೆ ಆಗಲ್ಲ. ಮುಸ್ಲಿಮರನ್ನು ಸದೆ ಬಡಿತಾನೆ. ಅವನು ಮುಸ್ಲಿಮರಿಗೆ ಸಾಕಷ್ಟು ಹಿಂಸೆಯನ್ನು ಕೊಡ್ತಾನೆ, ಯಾರು? ಅಲ್ಬುಕರ್ಕ್. ಆದರೆ ಹಿಂದೂಗಳಿಗೆ ಸಾಕಷ್ಟು ಒಳಿತನ್ನು ಮಾಡಿರ್ತಕ್ಕಂಥವನು ಅಲ್ಬುಕರ್ಕ್. ನೋಡ್ರಿ, ಅವನು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹಲವಾರು ಮೂಢನಂಬಿಕೆಗಳನ್ನ ಸುಧಾರಣೆ ತರ್ತಾನೆ. ಇವನನ್ನು ಸಮಾಜ ಸುಧಾರಕ ಅಂತಲೂ ಕೂಡ ಕರೀತಾರೆ. ಯಾವ್ಯಾವ ತರ್ತಾನೆ? ಸತಿ ಪದ್ಧತಿ, ಪರ್ದಾ ಪದ್ಧತಿ, ಬಾಲ್ಯ ವಿವಾಹ, ಇವುಗಳನ್ನು ನಿಷೇಧ ಮಾಡ್ತಾರೆ. ಯಾವುವು? ಸತಿ ಪದ್ಧತಿ, ಪರ್ದಾ ಪದ್ಧತಿ, ಬಾಲ್ಯ ವಿವಾಹ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು ಪ್ರಮುಖವಾಗಿ. ಸತಿ ಪದ್ಧತಿ ಅಂದರೆ ಗಂಡ ತೀರಿದ ನಂತರ ಗಂಡನ ಚಿತೆಯಲ್ಲಿ ಆತನ ಹೆಂಡತಿ ಹಾರಿ ಪ್ರಾಣವನ್ನು ಕಳ್ತಕ್ಕಂಥದ್ದು. ಪರ್ದಾ ಪದ್ಧತಿ ಅಂದರೆ ಮುಸುಕು ಮೇಲು ಮುಸುಕು. ಈಗ ರಾಜಸ್ಥಾನದ ಮಹಿಳೆಯರು ಧರಿಸ್ತಾರೆ, ಮುಸುಕು ಧರಿಸ್ತಕ್ಕಂಥದ್ದು. ಮುಸ್ಲಿಮರು ಈಗ ಬುರ್ಕ ಧರಿಸ್ತಾರ, ಅದನ್ನು ಕೂಡ ಒನ್ ಟೈಪ್ ಆಫ್ ಪರ್ದಾ ಪದ್ಧತಿ ಅಂತಲೇ ಕರೀತಾರೆ. ಆನಂತರ ಚಿಕ್ಕ ಮಕ್ಕಳಿಗೆ ವಿವಾಹ ಮಾಡ್ತಕ್ಕಂಥ ಪದ್ಧತಿಗಳನ್ನು, ಈ 3 ಪದ್ಧತಿಗಳನ್ನು ಅಲ್ಬುಕರ್ಕ್ ನಿಷೇಧ ಹೇಳ್ತಾರೆ. ಇದರಿಂದ ಹಿಂದೂಗಳ ವಿರೋಧವನ್ನು ಕಟ್ಟಿಕೊಳ್ತಾರೆ. ಅಂದರೆ ಹಿಂದೂಗಳ ಪರವಾಗಿ ಕೆಲಸ ಮಾಡೋದು ಕೂಡ ನಮ್ಮ ಧರ್ಮದಲ್ಲಿ ಮೂಗು ತೂರಿಸ್ತಾ ಇದ್ದೇನೆ ಅಂತೇಳಿ ಹಿಂದೂಗಳು ಅಲ್ಬುಕರ್ಕ್ನನ್ನು ವಿರೋಧಿಸೋದಕ್ಕೆ ಈ 3 ಪದ್ಧತಿಗಳನ್ನು ನಿಷೇಧ ಮಾಡಿದ್ದೇ ಒಂದು ಕಾರಣ. ನೋಡ್ರಿ, ಅಕ್ಬರ್ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ, ಆನಂತರ ಬ್ರಿಟಿಷರು ನಿಷೇಧ ಮಾಡ್ತಾರೆ. ಅವರೆಲ್ಲರಿಗಿಂತ ಪೂರ್ವದಲ್ಲಿ ಪ್ರಾರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸತಿ ಪದ್ಧತಿಯನ್ನು ನಿಷೇಧ ಮಾಡಿದ್ದು ಯಾರಂದ್ರಿಗಿನ ಅಲ್ಬುಕರ್ಕ್ ಸ್ನೇಹಿತರೆ. ನಾವು 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್, ರಾಜಾರಾಮ್ ಮೋಹನ್ ರಾಯರ ನೆರವಿನೊಂದಿಗೆ, ಬೇಡಿಕೆಯೊಂದಿಗೆ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಾನೆ ಅಂತ ಓದಿದ್ವಿ. ಆದರೆ ಅವರಿಗಿಂತಲೂ ಪೂರ್ವದಲ್ಲಿ ಗೋವಾ ಮತ್ತು ಪೋರ್ಚುಗೀಸರ ವಸಾಹತುಗಳಲ್ಲಿ ಈ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ದು ಶ್ರೇಯಸ್ಸು ಯಾರಿಗೆ ಸಲ್ಲುತ್ತೆ? ಅಲ್ಬುಕರ್ಕ್ಗೆ ಸಲ್ಲುತ್ತೆ ಸ್ನೇಹಿತರೆ.
ಮತ್ತೆ ಇವನು ಏನೇನು ಮಾಡ್ಕೊಂಡಂದ್ರೆ ಭಾರತದಲ್ಲಿ ಇವನು ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಆಸೆ ಇವನಿಗಿರೋದ್ರಿಂದ ಅವನೇನು ಮಾಡ್ತಾನೆ, ತನ್ನ ಸೈನಿಕರಿಗೆ, ತನ್ನ ಪ್ರಜೆಗಳಿಗೆ ಭಾರತೀಯ ಸ್ತ್ರೀಯರನ್ನು ಮದುವೆಯಾಗಿ ಇದೇ ಹೇಳ್ತಾರೆ. ಭಾರತೀಯ ಸ್ತ್ರೀಯರನ್ನು ಮದುವೆ ಆಗೋದ್ರ ಮೂಲಕ ಭಾರತದಲ್ಲಿ ಪೋರ್ಚುಗೀಸರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಆ ಮೂಲಕ ನಾವು ಭಾರತದಲ್ಲಿ ಒಂದು ಪೋರ್ಚುಗೀಸರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅದು ಅಲ್ಬುಕರ್ಕನ ಗುರಿಯಾಗಿರುತ್ತೆ. ಇವನ ಸಾಧನೆಗಳನ್ನು ಕಂಡಿರ್ತಕ್ಕಂಥ ಒಬ್ಬ ವಿದೇಶಿ ಇತಿಹಾಸಕಾರ ದೂದ್ವೆಲ್ ಅಥವಾ ಡಾಡ್ವೆಲ್ ಅಂತ ಕರೀತಾರೆ. ಆ ದೂದ್ವೆಲ್ ಏನಂತ ಹೇಳಿದ್ರೆ ನಮಗಿನ ಅಲ್ಬುಕರ್ಕನ್ ಭಾರತದ ಬ್ರಿಟಿಷ್ನ ಪ್ರಮುಖ ಪ್ರಸಿದ್ಧ ಅಧಿಕಾರಿಯಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ನ ಹಲವಾರು ಗುಣಗಳನ್ನು ಹೊಂದಿದ್ದಾನೆ ಅಂತೇಳಿ ಈ ಅಲ್ಬುಕರ್ಕನ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ. ಯಾರಂದ್ರಿನ ದೂದ್ವೆಲ್ ಅಥವಾ ಡಾಡ್ವೆಲ್. ಈ 1515ರಲ್ಲಿ ಕ್ರಿಸ್ತಕ 1515ರಲ್ಲಿ ಡಿಸೆಂಬರ್ 16ರಂದು ಗೋವಾದಲ್ಲೇ ಪ್ರಾಣವನ್ನು ಬಿಡ್ತಾರೆ. ಗೋವಾದಲ್ಲಿ ಇವನ ಸಮಾಧಿ ಇದೆ. ನೆಕ್ಸ್ಟ್ ಬಂದಿರತಕ್ಕಂಥ ವೈಸ್ರಾಯಗಳಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಲ್ಲ ಅವರು. ಈಗಾಗಲೇ ತಿಳ್ಕೊಂಡಿವಿ, 1524ರಲ್ಲಿ ವಾಸ್ಕೋ ಡಿ ಗಾಮ 3ನೇ ಬಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟಾಗ ವೈಸ್ರಾಯ್ ಬಂದಿರ್ತಾನೆ ಅಂತ. ಆನಂತರ ಬಂದಿರತಕ್ಕಂಥವ್ರು 1529ರಲ್ಲಿ ಬರ್ತಾರೆ, ನೀನಾಡು ಕುನ್ಹಾ ಅಂತೇಳಿ. ಆನಂತರ ಬಂದಿರತಕ್ಕಂಥ ಪ್ರಮುಖ ವೈಸ್ರಾಯ್ ಅಂದ್ರಿಗಿನ ನೀನಾಡು ಕುನ್ಹಾ ಅಥವಾ ನೀನಾಡ ಕುನ್ಹಾ ಅಂತೇಳಿ. ಇವನು ಕ್ರಿಸ್ತಕ 1529ರಲ್ಲಿ ಬರ್ತಾನೆ. 1538ರವರೆಗೆ ಪೋರ್ಚುಗೀಸರ ವೈಸ್ರಾಯ್ ಆಗಿ ಭಾರತದಲ್ಲಿ ಹಲವಾರು ವ್ಯಾಪಾರ ಕೋಟೆಗಳನ್ನು ಪ್ರಾರಂಭ ಮಾಡ್ತಾನೆ, ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾನೆ. ಯಾರು? ನೀನಾಡು ಕುನ್ಹಾ. ಇವನು ಏನೇನು ಮಾಡ್ತಾನೆ ಅಂದರೆ, ಭಾರತದ ಪೂರ್ವ ಕರಾವಳಿಯಲ್ಲಿ ಅದರಲ್ಲಿ ಕೋರಮಂಡಲ ತೀರದಲ್ಲಿ ಒಂದು ಹೊಸ ವ್ಯಾಪಾರಿ ಕೋಟೆಯನ್ನು ತೆಗಿತಾನೆ. ಅದು ಸ್ಯಾಂಥೋಮ್ ಅಂತೇಳಿ. ಸ್ಯಾಂಥೋಮ್ನಲ್ಲಿ ಒಂದು ವ್ಯಾಪಾರಿ ಕೋಟೆಯನ್ನು ಪ್ರಾರಂಭ ಮಾಡ್ತಾನೆ. ಯಾರು? ನೀನಾಡು ಕುನ್ಹಾ. ಕೋರಮಂಡಲ ತೀರ ಅಂದರೆ ಪೂರ್ವ ಕರಾವಳಿ ತೀರದ ಪೋರ್ಚುಗೀಸರ ಏಕೈಕ ವ್ಯಾಪಾರ ಕೇಂದ್ರ ಅಥವಾ ವ್ಯಾಪಾರಿ ಕೋಟೆ ಯಾವುದಂದ್ರೆ ಸ್ಯಾಂಥೋಮ್ ಅಂತ ಕರೀತಾರೆ. ಇದನ್ನ ಶಾಂತೋಮ್ನ ಪ್ರಾಚೀನ ಹೆಸರಿನ ಮೈಲಾಪುರ. ಶಾಂತೋಮ್ನ ಪ್ರಾಚೀನ ಹೆಸರಿನ ಮೈಲಾಪುರ. ಈ ಶಾಂತೋಮ್ ಎಲ್ಲಿ ಬರ್ತದಗಿನ ಮದ್ರಾಸ್ ಪಕ್ಕದಲ್ಲೇ ಬರ್ತಕ್ಕಂಥದ್ದು. ಆಗಿನ್ನೂ ಮದ್ರಾಸ್ ನಗರ ನಿರ್ಮಾಣ ಆಗಿರಲಿಲ್ಲ. ಮದ್ರಾಸ್ ನಗರ ನಿರ್ಮಾಣ ಆಗಿದೆ 1439ರಲ್ಲಿ. ಅದು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಈ ಸ್ಯಾಂಥೋಮ್ನಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ತೆಗಿತೇವೆ. ಆ ನಂತರ ಪೂರ್ವದಲ್ಲಿ ಕಲ್ಕತ್ತಾ ಬಳಿಯ ಹೂಗ್ಲಿಯಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ತೆಗಿತಾನೆ. ಯಾರು? ನೀನಾಡು ಕುನ್ಹಾ ಅಂತೇಳಿ. ನೆಕ್ಸ್ಟ್ ಇವನು ರಾಜಧಾನಿಯನ್ನ ಕೊಚ್ಚಿನ್ನಿಂದ ಗೋವಾಕ್ಕೆ ವರ್ಗಾವಣೆ ಮಾಡ್ತಾನೆ. ಕೊಚ್ಚಿನ್ನಿಂದ ಗೋವಾ ವರ್ಗಾವಣೆ. ಈ ಗೋವಾವನ್ನು ರೋಮ್ ಆಫ್ ದಿ ಈಸ್ಟ್ ಅಂತ ಕರೀತಾರೆ. ರೋಮ್ ಆಫ್ ದಿ ಈಸ್ಟ್ ಅಂದರೆ ಪೂರ್ವದ ರೋಮ್ ಅಂತ. ಗೋವಾವನ್ನು ಪೂರ್ವದ ರೋಮ್ ಅಂತ ಕರೀತಾರೆ. ಓಕೆ. ಆನಂತರ ಇನ್ನು 1535ರಲ್ಲಿ ಗುಜರಾತಿನ ಬಹದ್ದೂರ್ ಶಾನನ್ನು ಸೋಲಿಸಿ ಅಲ್ಲಿ ಡಿಯು ಮತ್ತೆ ಬೆಸ್ಸಿಮಿಗಳನ್ನು ವಶಪಡಿಸಿಕೊಳ್ತಾನೆ. ಡಿಯು ಮತ್ತೆ ಬೆಸ್ಸಿಮಿ ನಗರವನ್ನು ವಶಪಡಿಸಿಕೊಂಡು ಅಲ್ಲಿ ವ್ಯಾಪಾರಿ ಕೋಟೆಗಳನ್ನು ಪ್ರಾರಂಭ ಮಾಡ್ತಾನೆ. ಯಾರು? ನೀನಾಡು ಕುನ್ಹಾ. ಇದಿಷ್ಟು ನೀನಾಡು ಅಥವಾ ನೀನೋಡು ಕುನ್ಹನ ವಿಶೇಷ ಸಾಧನೆಗಳಂತ ಹೇಳ್ಬೋದು.
ಆನಂತರ ಬಂದಿರತಕ್ಕಂಥ ಒಬ್ಬ ಪ್ರಮುಖ ವೈಸ್ರಾಯ್ ಅಂದರೆ ಡಿಸೋಜಾ ಅಂತೇಳಿ ಸ್ನೇಹಿತರೆ. ಆನಂತರ ಬಂದಿರತಕ್ಕಂಥ ಯಾರಂದ್ರೆ ಡಿಸೋಜಾ. ಇವನ ಸಾಧನೆ ಏನಂದ್ರೆ ಆ ಡಿಸೋಜನ ಕಾಲದಲ್ಲಿ ಸಂತ ಸೇಂಟ್ ಝೇವಿಯರ್ ಎಂಬ ಪಾದ್ರಿ ಭಾರತಕ್ಕೆ ಬರ್ತಾರೆ. ಝೇವಿಯರ್, ಈ ಸಂತ ಝೇವಿಯರ್ ಎನ್ನುವ ಪಾದ್ರಿ ಈ ಡಿಸೋಜನ ಕಾಲದಲ್ಲಿ ಭಾರತಕ್ಕೆ ಬಂದು ಭಾರತದ ಮಲಬಾರ್ ತೀರ ಮತ್ತು ಭಾರತದ ಕೋರಮಂಡಲ ತೀರದಲ್ಲಿರ್ತಕ್ಕಂಥ ಹಲವಾರು ಮೀನುಗಾರರನ್ನು ಮತ್ತು ಕೆಳ ಸಮುದಾಯದವರನ್ನು ಏನು ಮಾಡ್ತಾನೆ, ಅವನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಇಲ್ಲಿ ಪೋರ್ಚುಗೀಸರು ಕೆಲವೊಂದು ಆಮಿಷಗಳನ್ನು ಒಡ್ಡುವುದರ ಮೂಲಕ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾರೆ, ಮತ್ತು ಒತ್ತಾಯಪೂರ್ವಕವಾಗಿ ಕೂಡ ಕೆಲವರನ್ನ ಮತಾಂತರ ಮಾಡಿದ್ದನ್ನು ನೋಡಿ. ಆಮಿಷಗಳು ಒಡ್ಡುವುದರ ಮೂಲಕ ಅಂದ್ರೆ ಅಕ್ಕಿಯನ್ನು ಕೊಟ್ಟು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿಕೊಂಡು ಕೂಡ ನಾವು ನೋಡಿದ್ವಿ. ಅವರಿಗೆ ರೈಸ್ ಕ್ರಿಸ್ಟಿಯನ್ಸ್ ಅಂತಲೂ ಕೂಡ ಕರೀತಾರೆ. ಅಕ್ಕಿಯನ್ನು ಪಡೆದುಕೊಂಡು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರನ್ನು ರೈಸ್ ಕ್ರಿಸ್ಟಿಯನ್ಸ್ ಅಂತ. ಅದು ಯಾರ ಕಾಲದಲ್ಲಿ ನಡೆದಿದೆ ಅಂದ್ರೆ ಸಂತ ಝೇವಿಯರ್ನ ಕಾಲದಲ್ಲಿ. ಈತ ಮಲಬಾರ್ ಮತ್ತು ಕೋರಮಂಡಲ ತೀರದಲ್ಲಿ ಹಲವಾರು ಮೀನುಗಾರರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಈತನ ಶವವನ್ನು ನಾವು ಈಗಲೂ ಗೋವಾದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಚರ್ಚ್ನಲ್ಲಿ ನೋಡ್ಬೋದು, ಈಗಲೂ ನೋಡ್ಬೋದು. ಸಂತ ಝೇವಿಯರ್ನ ಡೆಡ್ ಬಾಡಿಯನ್ನು ನಾವು ಈಗಲೂ ಗೋವಾದಲ್ಲಿ ನೋಡ್ಬೋದು. ಇಷ್ಟು ಭಾರತದಲ್ಲಿ ಆಗಿರ್ತಕ್ಕಂಥ ಪೋರ್ಚುಗೀಸರ ವೈಸ್ರಾಯ್ಗಳ ಪ್ರಮುಖ ಸಾಧನೆಗಳು ಅಂತ ಹೇಳ್ಬೋದು. ಅದರಲ್ಲಿ ಹಲವಾರು ಪ್ರದೇಶಗಳಲ್ಲಿ ವಸಾಹತುಗಳನ್ನು ತೆಗೆದಿರ್ತಕ್ಕಂಥ ಪೋರ್ಚುಗೀಸರು ಕಾಲಾನಂತರದಲ್ಲಿ ಅವುಗಳನ್ನೆಲ್ಲವೂ ಕಳ್ಕೊಂಡು ಕೇವಲ ಡಿಯು, ಡಾಮನ್ ಮತ್ತು ಗೋವಾ ಪ್ರದೇಶಗಳಲ್ಲಿ ಮಾತ್ರ ಆಳ್ವಿಕೆಯನ್ನು ಹೊಂದಿರ್ತಾರೆ. 1961ರಲ್ಲಿ 1661ರಲ್ಲಿ ಮುಂಬೈಯನ್ನು ಅಥವಾ ಬಾಂಬೆಯನ್ನು ಇಂಗ್ಲೆಂಡಿನ ರಾಜ ಎರಡನೇ ಚಾರ್ಲ್ಸ್ಗೆ ಈ ಪೋರ್ಚುಗಲಿನ ರಾಜಕುಮಾರಿಯಾಗಿರ್ತಕ್ಕಂಥ ಕ್ಯಾಥರಿನ್ಗಳನ್ನು ಕೊಟ್ಟು ಮದುವೆ ಮಾಡಿದಾಗ ಈ ಮುಂಬೈಯನ್ನು ಉಡುಗೊರೆಯಾಗಿ ವರದಕ್ಷಿಣೆಯಾಗಿ ಕೊಡ್ತಾರೆ. ಈ ಮುಂಬೈಯನ್ನು ಎಷ್ಟರಲ್ಲಿ 1661ರಲ್ಲಿ. ಆನಂತರ 1739ರಲ್ಲಿ ಇವರು ಸಾಲ್ಸೆಟ್ ಮತ್ತು ಬೆಸ್ಸಿನ್ಗಳನ್ನು ಕಳೆದುಕೊಳ್ತಾರೆ. ಯಾರಿಂದ ಕಳೆದುಕೊಳ್ತಾರೆ ಅಂದ್ರೆ ಮರಾಠರು ವಶಪಡಿಸಿಕೊಳ್ತಾರೆ. ಕ್ರಿಸ್ತಕ 1739ರಲ್ಲಿ ಮರಾಠರ ವಶ ಆಗುತ್ತೆ. ಇದು ಮರಾಠರ ವಶ ಆಗ್ತವೆ. ಮರಾಠರ ರಾಜನಾಗಿರ್ತಕ್ಕಂಥ 1ನೇ ಬಾಜಿರಾವ್ 1739ರಲ್ಲಿ ಪೋರ್ಚುಗೀಸರಿಂದ ಸಾಲ್ಸೆಟ್ ಮತ್ತು ಬೆಸ್ಸಿನ್ಗಳನ್ನು ವಶಪಡಿಸಿಕೊಳ್ತಾನೆ. ಮತ್ತು ಆನಂತರ ಪೋರ್ಚುಗೀಸರ ನಂತರ ಬಂದಿರತಕ್ಕಂಥ ಡಚ್ಚರು ಪೋರ್ಚುಗೀಸರ ಹಲವಾರು ವಸಾಹತುಗಳನ್ನು ಅವರು ವಶಪಡಿಸಿಕೊಳ್ತಾರೆ. ಹೀಗಾಗಿ ಕೊನೆಯದಾಗಿ ಪೋರ್ಚುಗೀಸರಿಗೆ ಉಳಿದಿದ್ದು ಯಾವುವು ಅಂದ್ರೆ ಡಿಯು, ಡಾಮನ್ ಮತ್ತು ಗೋವಾ. ಡಿಯು ಮತ್ತು ಡಾಮನ್ ಮತ್ತು ಗೋವಾ ಎಲ್ಲಿವರೆಗೆ ಭಾರತದಲ್ಲಿ ಇವರು ಆಳ್ವಿಕೆ ಮಾಡೋದ್ರಿಂದ 1961ರವರೆಗೆ. 61 ಡಿಸೆಂಬರ್ 19ರವರೆಗೆ. ಈ ಡಿಸೆಂಬರ್ 19ರಲ್ಲಿ ಭಾರತ ಸರ್ಕಾರವು ಆಪರೇಷನ್ ವಿಜಯ ಎನ್ನುವ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಭಾರತದಿಂದ ಪೋರ್ಚುಗೀಸರನ್ನು ಹೊರಹಾಕ್ತಾರೆ. ಪ್ರಾರಂಭದಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ, ಆನಂತರ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಯಾವುದಂದ್ರೆ ಅದು ಗೋವಾ ಅಂತ ಹೇಳ್ಬೋದು. ಗೋವಾ ಈ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು. ಭಾರತದಲ್ಲಿ ಪೋರ್ಚುಗೀಸರು ಅವನತಿ ಆಗೋದಕ್ಕೆ ಏನೇನು ಕಾರಣ ಅಂದ್ರೆ, ಈ ಅಲ್ಬುಕರ್ಕನ ನಂತರ ಬಂದಿರತಕ್ಕಂಥ ಪೋರ್ಚುಗೀಸ್ ವೈಸ್ರಾಯ್ಗಳು ಅದಕ್ಷರಾಗಿರ್ತಾರೆ, ಅಸಮರ್ಥರಾಗಿರ್ತಾರೆ, ಬಹಳಷ್ಟು ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ವೈಸ್ರಾಯ್ಗಳಾಗಿರ್ತಾರೆ. ಹೀಗಾಗಿ ಭಾರತದಲ್ಲಿ ಅವರ ಅವನತಿಗೆ ಅದು ಕೂಡ ಒಂದು ಪ್ರಮುಖ ಕಾರಣ. ಆನಂತರ ಬಂದಿರತಕ್ಕಂಥದ್ದು ಅವರ ಮತಾಂತರ ನೀತಿ.
ನಾವೀಗಾಗಲೇ ಹೇಳಿದ್ದೀವಿ, ವೈಸ್ರಾಯ್ ಡಿಸೋಜನ ಕಾಲದಲ್ಲಿ ಸಂತ ಝೇವಿಯರ್ ಬಂದು ಅಲ್ಲಿನ ಮಲಬಾರ್ ಮತ್ತು ಕೋರಮಂಡಲ ತೀರದಲ್ಲಿರ್ತಕ್ಕಂಥ ಹಲವಾರು ಮೀನುಗಾರರನ್ನು, ಕೆಲಸ್ಥಳದ ಸಮುದಾಯಗಳನ್ನು ಬಲವಂತವಾಗಿ ಆಮಿಷಗಳನ್ನೊಡ್ಡಿ ಮತಾಂತರ ಮಾಡಿದರು. ಈ ಮತಾಂತರ ನೀತಿ ಅವರಿಗೆ ಭಾರತದಲ್ಲಿ ಮುಳುವಾಗುತ್ತೆ. ಇದು ಕೂಡ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಒಂದು ಪ್ರಮುಖ ಕಾರಣ. ಒಂದೇದು ಅವರು ಅಧ್ಯಕ್ಷರಾಗಿರ್ತಕ್ಕಂಥ ವೈಸ್ರಾಯ್ಗಳನ್ನು ಕಂಡ್ರ ನಂತರ ಪ್ರಥಮವಾಗಿ, ಆನಂತರ ಅವರ ಮತಾಂತರ ನೀತಿ, ಆನಂತರ ವಿಜಯನಗರ ಸಾಮ್ರಾಜ್ಯದ ಅವನತಿ. ಕ್ರಿಸ್ತಕ 1565ರಲ್ಲಿ ತಾಳಿಕೋಟೆ ಕದನ ಅಥವಾ ರಕ್ಕಸಗಿ ತಂಗಡಿಗೆ ಕದನ ಅಥವಾ ಬನ್ನಿಹಟ್ಟಿ ಕಾಳಗ ಅಂತ ಏನು ಕರೀತಾರೆ 1565ರಲ್ಲಿ. ಈ 1565ರ ತಾಳಿಕೋಟೆ ಕದನದಲ್ಲಿ ಬಹುಮನಿಯ ಶಾಹಿ ಸುಲ್ತಾನರಿಂದ ವಿಜಯನಗರ ಸಾಮ್ರಾಜ್ಯ ಹೀನಾಯವಾಗಿ ಸೋತು ತನ್ನ ರಾಜಧಾನಿಯನ್ನು ಹಂಪಿಯಿಂದ ಪೆನುಕೊಂಡಕ್ಕೆ ವರ್ಗಾವಣೆ ಮಾಡ್ಕೊಂಡ್ಬಿಟ್ಟೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 70% ವಿಜಯನಗರ ಸಾಮ್ರಾಜ್ಯ ಅವನತಿ ಹತ್ರ ಹೋಗಿರುತ್ತೆ. ಇದರಿಂದ ಈ ಪೋರ್ಚುಗೀಸರ ಭಾರತದಲ್ಲಿ ಅವನತಿ ಆಗೋದಕ್ಕೆ ಇದು ಕೂಡ ಒಂದು ಕಾರಣ. ಯಾಕಂದರೆ ಅವರ ಬೆಂಬಲದೊಂದಿಗೆ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಅತ್ಯುತ್ತಮವಾಗಿ ವ್ಯಾಪಾರವನ್ನು ಮಾಡಿಕೊಳ್ತಿರ್ತಾರೆ. ಮತ್ತು ಅರಬ್ ದೇಶಗಳಿಂದ ಬರತಕ್ಕಂಥ ಕುದುರೆಗಳನ್ನು ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಮಾರಾಟ ಮಾಡಿ ಅತ್ಯಂತ ಶ್ರೀಮಂತ ವ್ಯಾಪಾರ ಲಾಭವನ್ನು ಗಳಿಸ್ತಾ ಇರ್ತಾರೆ. ಯಾರು? ಪೋರ್ಚುಗೀಸರು. ಇದರಿಂದ ಅದು ನಿಂತು ಹೋಯಿತು. ಅದು ಕೂಡ ಪೋರ್ಚುಗೀಸರು ಭಾರತದಲ್ಲಿ ಅವನತಿ ಆಗೋದಕ್ಕೆ ಅದು ಕೂಡ ಒಂದು ಕಾರಣ. ಆನಂತರ ಮರಾಠರು ಮತ್ತು ಮೊಘಲರ ಪ್ರಾಬಲ್ಯ. ಮರಾಠರು ಮತ್ತು ಮೊಘಲರ ಏಳಿಗೆ ಪ್ರಾರಂಭದಲ್ಲಿ ಅಷ್ಟು ಸಮರ್ಥರಾದ ಜನಗಳಿರಲಿಲ್ಲ. ಆದರೆ ಈ ಅಕ್ಬರನ ನಂತರ ಜಹಾಂಗೀರು, ಶಹಜಾನನ ಕಾಲದಲ್ಲಿ ನೋಡ್ರಿ, ಪೋರ್ಚುಗೀಸರನ್ನು ಹೂಗ್ಲಿ ಬಳಿ 1632ರಲ್ಲಿ ಹೂಗ್ಲಿ ಬಳಿ ಹೀನಾಯವಾಗಿ ಸೋಲಿಸಿ ಶಹಜಾನನ ದಕ್ಷಿಣ ಪ್ರಾಂತ್ಯಾಧಿಕಾರಿಯಾಗಿರ್ತಕ್ಕಂಥ ಕಾಸಿಂ ಖಾನನ್ನು ಹೀನಾಯವಾಗಿ ಸೋಲಿಸಿ ಕೆಲವರನ್ನು ಕೊಂದು ಹಾಕಿ ಇನ್ನು ಉಳಿದಂಥವ್ರನ್ನ ಬಲವಂತವಾಗಿ ಅವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾರೆ. ಅಂದರೆ ಈ ಒಂದು ಕಾರಣಗಳಿಂದ ಕೂಡ ಅಂದರೆ ಮರಾಠರ ಏಳಿಗೆ ಮತ್ತು ಮೊಘಲರ ಏಳಿಗೆಯಿಂದ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೂ ಕೂಡ ಒಂದು ಕಾರಣ ಆಗುತ್ತೆ ಸ್ನೇಹಿತರೆ. ಆನಂತರ ನಿಮಗೆಲ್ಲ ಗೊತ್ತಿದೆ, ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಂಥವರಲ್ಲಿ ಡಚ್ಚರು, ಇಂಗ್ಲೀಷರು, ಫ್ರೆಂಚರು, ಈ 3 ಯುರೋಪ್ ರಾಷ್ಟ್ರಗಳೊಂದಿಗೆ ಪೈಪೋಟಿಗೆ ಬಿದ್ದು ವ್ಯಾಪಾರ ಮಾಡುವಲ್ಲಿ ಮತ್ತು ಅವರನ್ನು ಎದುರಿಸಿ ಮಟ್ಟ ಹಾಕುವಲ್ಲಿ ಇವರು ಸೋಲ್ತಾರೆ ಸ್ನೇಹಿತರೆ. ತಾತ್ಕಾಲಿಕವಾಗಿ 1570 ಪೋರ್ಚುಗಲ್ ದೇಶ ತಾತ್ಕಾಲಿಕವಾಗಿ ಸ್ಪೇನ್ನಲ್ಲಿ ವಿಲೀನ ಆಗಿಬಿಡುತ್ತೆ. 2ನೇ ಫಿಲಿಪ್ ಪೋರ್ಚುಗಲನ್ನು ಸೋಲಿಸಿ ತನ್ನ ಸ್ಪೇನ್ನಲ್ಲಿ ವಿಲೀನ ಮಾಡಿಕೊಡ್ತಾರೆ. ಇದು ಕೂಡ ಪೋರ್ಚುಗೀಸರಲ್ಲಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಅದು ಕೂಡ ಒಂದು ಕಾರಣ. ಅನಂತರ ಇದೊಂದು ಪ್ರಮುಖ ಕಾರಣ ಅಂದರೆ ಅವರು ಬ್ರೆಜಿಲ್ ಎನ್ನುವ ಒಂದು ಪ್ರದೇಶವನ್ನು ಅನ್ವೇಷಣೆ ಮಾಡ್ತಾರೆ. ಪೋರ್ಚುಗೀಸರು ಹೇಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದರೋ ಹಾಗೆ ಬ್ರೆಜಿಲನ್ನು ಕಂಡುಕೊಳ್ತಾರೆ. ಅವರು ಹೆಚ್ಚಿನ ಗಮನ ಆ ದೇಶದ ವ್ಯಾಪಾರ ಕಡೆ ಕೊಡ್ತಾರೆ ಗಮನ. ಅದು ಕೂಡ ಒಂದು ಪ್ರಮುಖ ಕಾರಣ. ಇನ್ನೊಂದು ಕಾರಣ ಅಂದ್ರೆ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಒಂದು ಚಿಕ್ಕ ದೇಶ ಪೋರ್ಚುಗಲ್, ಜಗತ್ತಿನಲ್ಲಿ 7ನೇ ಅತ್ಯಂತ ದೊಡ್ಡ ದೇಶ ಭಾರತವನ್ನು ಅಷ್ಟು ದೂರದಿಂದ ಆಳ್ವಿಕೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲ ಅಂಶಗಳು ಭಾರತದಲ್ಲಿ ಪೋರ್ಚುಗೀಸರು ಅವನತಿಯಾಗುವುದಕ್ಕೆ ಪ್ರಮುಖ ಕಾರಣ ಆಗ್ತಾ ಸ್ನೇಹಿತರೆ. ನಂತರ ಪೋರ್ಚುಗೀಸರ ಕೊಡುಗೆಗಳೇನು? ಪೋರ್ಚುಗೀಸರ ಕೊಡುಗೆಗಳು ಭಾರತಕ್ಕೆ ಪೋರ್ಚುಗೀಸರ ಕೊಡುಗೆಗಳೇನೆಂದರೆ ಪ್ರಮುಖವಾಗಿ ಕ್ರಿಸ್ತಕ 1556ರಲ್ಲಿ ಮುದ್ರಣ ಯಂತ್ರವನ್ನು ಪರಿಚಯ ಮಾಡಿಕೊಡ್ತಾರೆ ಸ್ನೇಹಿತರೆ. ಮುದ್ರಣ ಯಂತ್ರ, ಮೊದಲು ಮುದ್ರಣ ಯಂತ್ರ ಬಂದಿದ್ದು ಎಲ್ಲಿ ಅಂದರೆ ಗೋವಾ. ಪೋರ್ಚುಗೀಸರು ಭಾರತಕ್ಕೆ ಕ್ರಿಸ್ತಕ 1556ರಲ್ಲಿ ಮುದ್ರಣ ಯಂತ್ರವನ್ನು ಗೋವಾದಲ್ಲಿ ಪರಿಚಯ ಮಾಡಿಸ್ತಾರೆ. ಯಾಕೆ ಮುದ್ರಣ ಯಂತ್ರವನ್ನು ಭಾರತಕ್ಕೆ ಪರಿಚಯ ಮಾಡಿಸಿದ್ರು ಅಂದ್ರೆ ಅವರು ಒಂದು ನೀತಿ ಇತ್ತು, ಮತಾಂತರ ನೀತಿ. ಅವರು ಭಾರತಕ್ಕೆ ವ್ಯಾಪಾರಕ್ಕೆ ಬರಬೇಕಾದಾಗ ಅಲ್ಲಿ ಏನಂತ ಹೇಳಿದ್ರಿಂದ ನಾವು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಮತ್ತು ಕ್ರೈಸ್ತ ಧರ್ಮ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಹೇಳಿದರು. ಈ ಪ್ರಶ್ನೆ ಕೇಳ್ತಾರೆ, ನಾವು ಭಾರತಕ್ಕೆ ವ್ಯಾಪಾರಕ್ಕೆ ಮತ್ತು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿರ್ತಕ್ಕಂಥ ಯುರೋಪಿನ ದೇಶ ಯಾವುದಂದರೆ
ಅದು ಪೋರ್ಚುಗೀಸರು ಅಥವಾ ಪೋರ್ಚುಗಲ್ ದೇಶ ಅಂತೇಳಿ ಉತ್ತರ ಹೇಳಬೇಕಾಗುತ್ತೆ ಸ್ನೇಹಿತರೆ. 1556ರಲ್ಲಿ ಮುದ್ರಣ ಅಂತ ಯಾಕೆ ಪರಿಚಯ ಮಾಡಿಕೊಟ್ರೋದ್ರಿಂದ ಬೈಬಲನ್ನು ಅವರು ಭಾರತೀಯ ಪ್ರಾದೇಶಿಕ ಭಾಷೆಗಳಲ್ಲಿ ಮುದ್ರಣ ಮಾಡಿ ಹಂಚುವುದರ ಮೂಲಕ ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಈ ಮುದ್ರಣ ಯಂತ್ರವನ್ನು ಪರಿಚಯ ಮಾಡಿಕೊಡ್ತಾರೆ ಸ್ನೇಹಿತರೆ. ಇನ್ನೊಂದು ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಹೊಗೆ ಸೊಪ್ಪು. ಭಾರತಕ್ಕೆ ಹೊಗೆ ಸೊಪ್ಪು ಯಾರಿಂದ ಪರಿಚಯ ಆಯಿತು ಅಂದಿಗಿನ ಪೋರ್ಚುಗೀಸರಿಂದ. ಎಷ್ಟರಲ್ಲಿ ಪರಿಚಯ ಆಯಿತು ಅಂದಿಗಿನ 1605-6ರಲ್ಲಿ. ಅವಾಗಿನ ದೆಹಲಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದಿಗಿನ ಮೊಘಲರು ಆಳ್ವಿಕೆ ಮಾಡ್ತಾ ಇದ್ರು. ಜಹಾಂಗೀರನ ಕಾಲದಲ್ಲಿ ಹೊಗೆ ಸೊಪ್ಪು ಭಾರತಕ್ಕೆ ಬಂತು ಅಂತ ತಿಳ್ಕೊಳ್ತೀವಿ. ಹೊಗೆ ಸೊಪ್ಪು ಮತ್ತೆ ಬಟಾಟೆ ಅಥವಾ ಆಲೂಗಡ್ಡೆ ಇವು ಪ್ರಮುಖ. ಹೊಗೆ ಸೊಪ್ಪು, ಆಲೂಗಡ್ಡೆ, ನೆಲಗಡಲೆ, ಮೆಕ್ಕೆಜೋಳ, ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ ಇವೆಲ್ಲ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟು ಅಂತೇಳಿ ನಮಗೆಲ್ಲ ತಿಳಿದು ಬರ್ತದೆ ಸ್ನೇಹಿತರೆ. ಭಾರತಕ್ಕೆ ಬಂದ ಯುರೋಪಿಯನ್ನಲ್ಲಿ ಎರಡನೆಯವರು ಅಂದರೆ ಡಚ್ಚರು ಸ್ನೇಹಿತರೆ. ಕ್ರಿಸ್ತಕ 1596ರಲ್ಲಿ ಡಚ್ಚರು ಭಾರತಕ್ಕೆ ಬಂದು ಕ್ರಿಸ್ತಕ 1792ರಿಂದ ಅವರು ನಿರ್ಗಮಿಸ್ತಾರೆ. ಈ ಡಚ್ಚರು ಅಂದರೆ ಯಾರು ಅಂದ್ರೆಗಿನ ನೆದರ್ಲ್ಯಾಂಡ್ ಅಥವಾ ಹಾಲೆಂಡಿನ ದೇಶದವರು. ಈ ನೆದರ್ಲ್ಯಾಂಡ್ ಅಥವಾ ಹಾಲೆಂಡಿನ ದೇಶದವರನ್ನು ನಾವು ಡಚ್ಚರು ಅಂತ ಕರಿತೀವಿ. ಅಲ್ಲಿನ ಸಮುದಾಯ, ಅಲ್ಲಿನ ಜನಾಂಗದ ಡಚ್ ಜನಾಂಗದ ಅವರು ಕ್ರಿಸ್ತಕ 1587ರಲ್ಲಿ ಮೊದಲೇ 1587ಕ್ಕಿಂತ ಪೂರ್ವದಲ್ಲಿ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಎನ್ನುವ ದೇಶ ಸ್ಪೇನ್ನಲ್ಲಿ ವಿಲೀನ ಆಗಿಬಿಟ್ಟಿತ್ತು. ಸ್ಪೇನ್ ರಾಜ್ಯದಲ್ಲಿ ವಿಲೀನ ಆಗಿತ್ತು. ಆದರೆ 1587ರಲ್ಲಿ ಸ್ಪೇನಿನ ರಾಜನಾಗಿರ್ತಕ್ಕಂಥ 2ನೇ ಫಿಲಿಪಿನ ವಿರುದ್ಧ ದಂಗೆ ಎದ್ದು ಹೋರಾಟ ಮಾಡಿ ಸ್ವತಂತ್ರವನ್ನು ಪಡ್ಕೊಳ್ತಾರೆ ಸ್ನೇಹಿತರೆ. 1587ರಲ್ಲಿ. ಆನಂತರ ಸ್ವತಂತ್ರಗೊಂಡಿರ್ತಕ್ಕಂಥ ಹಾಲೆಂಡ್ ಅಥವಾ ನೆದರ್ಲ್ಯಾಂಡಿನ ದೇಶದವರು ಭಾರತದೊಂದಿಗೆ ವ್ಯಾಪಾರವನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ಉತ್ಸುಕರಾಗಿರ್ತಾರೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಅಂದರೆ ಕ್ರಿಸ್ತಕ 1592ರಲ್ಲಿ ಒಂದು ವರ್ತಕರ ಸಂಘವನ್ನು ಮಾಡ್ಕೊಳ್ತಾರೆ. ಕ್ರಿಸ್ತಕ 1592ರಲ್ಲಿ ವರ್ತಕರ ಸಂಘವನ್ನು ರಚನೆ ಮಾಡಿಕೊಂಡು ತಮ್ಮ ಸಂಘದ ಪ್ರತಿನಿಧಿಯಾಗಿರ್ತಕ್ಕಂಥ ಕಾರ್ಲೇನಿಯಸ್ ಹೌಟ್ಮನ್ ಎನ್ನುವನ್ನ ಕ್ರಿಸ್ತಕ 1596ರಲ್ಲಿ ಕಾರ್ಲೇನಿಯಸ್ ಹೌಟ್ಮನ್ ಎನ್ನುವ ವರ್ತಕ ಪ್ರತಿನಿಧಿಯನ್ನು ಭಾರತಕ್ಕೆ ಕಳಿಸ್ತಾರೆ. ಕ್ರಿಸ್ತಕ 1596ರಲ್ಲಿ ಭಾರತಕ್ಕೆ ಬಂದ ಕಾರ್ಲೇನಿಯಸ್ ಹೌಟ್ಮನ್ ಎನ್ನುವನು ಭಾರತದಲ್ಲಿ ಹಲವಾರು ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ತನ್ನ ದೇಶಕ್ಕೆ ಹಿಂತಿರುಗುತ್ತಾನೆ. ಅಲ್ಲಿ ಬಹಳಷ್ಟು ಬೆಲೆಗಳಿಗೆ ಅವುಗಳನ್ನು ಮಾರಾಟ ಮಾಡ್ತಾರೆ. ಇದರಿಂದ ಸ್ಫೂರ್ತಿಯನ್ನು ಪಡ್ಕೊಂಡಂತಹ ನೆದರ್ಲ್ಯಾಂಡಿನ ಜನ ಅಲ್ಲಿ ಹಲವಾರು ಸಣ್ಣ ಪುಟ್ಟ ಸಂಘಗಳನ್ನು ರಚನೆ ಮಾಡ್ಕೊಳ್ತಾರೆ. ಆ ಎಲ್ಲ ವರ್ತಕ ಸಂಘಗಳನ್ನು ಕೂಡಿಕೊಂಡು ಕ್ರಿಸ್ತಕ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕ್ರಿಸ್ತಕ 1602ರಲ್ಲಿ ಸ್ಥಾಪನೆ ಮಾಡಿಕೊಳ್ತಾರೆ. ಈ 1602ರಲ್ಲಿ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಡಚ್ಚರು ಜಾನ್ ಹ್ಯೂಜನ್ ಎನ್ನುವ ಡಚ್ ಅಧಿಕಾರಿಯನ್ನ ಕಳಿಸ್ತಾರೆ ಭಾರತಕ್ಕೆ ವ್ಯಾಪಾರ ಮಾಡಿ. ಇವನು ಭಾರತದಲ್ಲಿ ನಿಜವಾದ ಡಚ್ ವಸಾಹತಿನ ಸ್ಥಾಪಕ ಅಂತ ಹೇಳ್ಬೋದು. ಯಾರು? ಜಾನ್ ಹ್ಯೂಜನ್. ಅದಕ್ಕೋಸ್ಕರ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನಂತ ಕರೀತಾರೆ ಈಗಿನ ಜಾನ್ ಕಂಪನಿ ಅಂತ ಕರೀತಾರೆ ಸ್ನೇಹಿತರೆ. ಜಾನ್ ಕಂಪನಿ ಅಥವಾ ವಾನ್ ಕಂಪನಿ ಅಂತ ಕರೀತಾರೆ. ಜಾನ್ ಕಂಪನಿ ಅಥವಾ ವಾನ್ ಕಂಪನಿ ಅಂತ ಕರೀತಾರೆ. ಇವನು ಪ್ರಾರಂಭದಲ್ಲಿ ಡಚ್ಚರು ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಆಸಕ್ತಿ ಇರಲಿಲ್ಲ. ಅವರಿಗೆ ಪ್ರಾರಂಭದಲ್ಲಿ ಇದ್ದಿದ್ದು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿನ ಸ್ಥಾಪನೆ ಮಾಡಿಕೊಂಡು ಅವರು ಎಲ್ಲೆಲ್ಲಿ ಹೋಗ್ತಾರೆ ಜಾವಾ, ಸುಮಾತ್ರ, ಮಲಯಾಂ, ಮಲೇಷಿಯಾ
ಈ ದ್ವೀಪಗಳಲ್ಲಿ ಪ್ರಾರಂಭದಲ್ಲಿ ವ್ಯಾಪಾರ ಮಾಡಿದರು. ಆನಂತರ ಕ್ರಿಸ್ತಕ 1605ರಲ್ಲಿ ಬಂತಂ ಎಂಬ ಸ್ಥಳದಲ್ಲಿ ಬಂತಂ ಬಳಿ ಪೋರ್ಚುಗೀಸರನ್ನು ಸೋಲಿಸ್ತಾರೆ. ಪೋರ್ಚುಗೀಸರನ್ನ ಸೋಲಿಸಿ ಅಂಬೋಯ್ನ ದ್ವೀಪವನ್ನು ವಶಪಡಿಸಿಕೊಳ್ತಾರೆ. ಅಂಬೋಯ್ನ ದ್ವೀಪವನ್ನು ವಶಪಡಿಸಿಕೊಳ್ತಾರೆ. ಆನಂತರ 1605ರಲ್ಲಿ ಮಚಲಿಪಟ್ನಂನಲ್ಲಿ ವಸಾಹತುವನ್ನು ಸ್ಥಾಪನೆ ಮಾಡ್ತಾರೆ. ಮಚಲಿಪಟ್ನಂ 1610ರಲ್ಲಿ ಪುಲಿಕಾಟ್ನಲ್ಲಿ ಒಂದು ವ್ಯಾಪಾರಿ ಕೋಟೆಯನ್ನು ತೆಗಿತಾರೆ. ಈ ಮಚಲಿಪಟ್ನಂ ಪುಲಿಕಾಟಲ್ಲಿ ಬರ್ತಂದ್ರೆ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದಲ್ಲಿರತಕ್ಕಂಥ ಆಂಧ್ರ ಪ್ರದೇಶದ ಭಾಗಗಳು. ಈ ಪುಲಿಕಾಟ್ ಭಾರತದಲ್ಲಿ ಡಚ್ಚರ ರಾಜಧಾನಿಯಾಗಿತ್ತು. ಪ್ರಶ್ನೆ ಕೇಳ್ತಾರೆ, ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು ಅಂದಾಗ ಪುಲಿಕಾಟ್ ಸರಿಯಾದ ಉತ್ತರ. ಅದನ್ನು ಯಾವಾಗ ರಚನೆ ಮಾಡಿಕೊಂಡ್ರೆ ಕ್ರಿಸ್ತಕ 1610ರಲ್ಲಿ. ಇವರು ಯಾರು? ಡಚ್ಚರು ಹಲವಾರು ಪ್ರದೇಶಗಳನ್ನು ಪೋರ್ಚುಗೀಸರಿಂದ ವಶಪಡಿಸಿಕೊಳ್ತಾರೆ. ಸ್ನೇಹಿತರೆ, ಹಲವಾರು ಭಾರತದಲ್ಲಿ ಪೋರ್ಚುಗೀಸರು ವಶಪಡಿಸಿಕೊಂಡಿದ್ದ ಎಲ್ಲ ಪ್ರದೇಶಗಳು ಆಲ್ಮೋಸ್ಟ್ ಆಲ್ ಈ ಪೋರ್ಚುಗೀಸರಿಂದನೇ ವಶಪಡಿಸಿಕೊಂಡಿದ್ದು ಅಂತ ಹೇಳ್ಬೋದು. ಈ ಯಾವುದು ಜಾವಾ, ಮಲಕ್ಕಾ, ಮಲೇಷಿಯಾ ವಶಪಡಿಸಿಕೊಳ್ತಾರೆ. 1658ರಲ್ಲಿ ಸಿಲೋನ್ ಕೂಡ ವಶಪಡಿಸಿಕೊಳ್ತಾರೆ. ಸಿಲೋನ್ ಅಂದರೆ ಶ್ರೀಲಂಕಾ. ಸಿಲೋನ್ ವಶ 1658ರಲ್ಲಿ ಸಿಲೋನ್ ಅಥವಾ ಈಗ ಸಿಂಹಳ ದ್ವೀಪ ಅಥವಾ ಈಗಿನ ಶ್ರೀಲಂಕಾವನ್ನು ಪೋರ್ಚುಗೀಸರಿಂದ ವಶಪಡಿಸಿಕೊಳ್ತಾರೆ. 1669ರಲ್ಲಿ ಇವರು ಅಧಿಕಾರದ ಅತ್ಯುನ್ನತ ಸ್ಥಾನದಲ್ಲಿ ಇದ್ದರು ಭಾರತದಲ್ಲಿ. ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು, ಕ್ರಿಸ್ತಕ 17ನೇ ಶತಮಾನದಲ್ಲಿ ಭಾರತದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಂತಹ ಯುರೋಪಿನ ವ್ಯಾಪಾರಿ ದೇಶ ಯಾವುದು ಅಂತ ಕೇಳಿದ್ರೆ ನೀವು ಪೋರ್ಚುಗೀಸರಾಗ್ಬೋದು, ಇಂಗ್ಲೀಷರಾಗ್ಬೋದು, ಫ್ರೆಂಚರಾಗ್ಬೋದು. ಆದರೆ ಅವ್ರು ಯಾರು ಅಲ್ಲ ಸ್ನೇಹಿತರೆ. 17ನೇ ಶತಮಾನದಲ್ಲಿ ಅತ್ಯಂತ ಹೈ ಪೀಕ್ನಲ್ಲಿರ್ತಕ್ಕಂಥ ವ್ಯಾಪಾರಿ ದೇಶ ಯಾವುದಂದ್ರೆ ಡಚ್ಚರು. ಎಷ್ಟರ ಮಟ್ಟಿಗೆ ಇವರು ಅತ್ಯುನ್ನತ ಸ್ಥಾನದಲ್ಲಿ ಇದ್ದರು 17ನೇ ಶತಮಾನದಲ್ಲಿಂದಾಗಿನ ಇಂಗ್ಲೀಷರಿಗಿಂತಲೂ ಇವರು 6 ಪಟ್ಟು ಸಂಪತ್ತನ್ನು ಇಲ್ಲಿ ಗಳಿಸಿದ್ರು. 6 ಪಟ್ಟು. ಇವರ ಬಳಿ 130 ನೌಕೆಗಳಿದ್ದವು. ಸರಿಸುಮಾರು 10,000 ಸೈನ್ಯವನ್ನು ಡಚ್ಚರು ಭಾರತದಲ್ಲಿ ಹೊಂದಿದ್ರು. ಸ್ನೇಹಿತರೆ, ಇವರು ಭಾರತದಲ್ಲಿ ಯಾವ್ಯಾವ ವಸ್ತುಗಳನ್ನು ವ್ಯಾಪಾರ ಮಾಡ್ತಾ ಇದ್ರು ಅಂತಂದರೆ, ಯಾವ್ಯಾವ ವಸ್ತುಗಳನ್ನು ವ್ಯಾಪಾರ ಮಾಡಿದ್ರೆ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಪೆಟ್ಲುಪ್ಪು, ಅಕ್ಕಿ, ನೀಲಿ, ಶ್ರೀಗಂಧ, ಕರಕುಶಲ ವಸ್ತುಗಳು, ಶ್ರೀಗಂಧ ಮರದಿಂದ ರಚನೆ ಮಾಡಿರ್ತಕ್ಕಂಥ ಕರಕುಶಲ ವಸ್ತುಗಳು ಇವು ಡಚ್ಚರಿಗೆ ಭಾರತದಲ್ಲಿ ಸಿಗತಕ್ಕಂಥ ಪ್ರಮುಖ ವ್ಯಾಪಾರಿ ವಸ್ತುಗಳಾಗಿದ್ದವು. ಭಾರತದಿಂದ ಡಚ್ಚರು ಯಾಕೆ ನಿರ್ಗಮಿಸಿದರು ಅಂತಂದರೆ ಅವರು ಭಾರತಕ್ಕಿಂತಲೂ ಈಸ್ಟ್ ಇಂಡೀಸ್ ದ್ವೀಪಗಳ ಹತ್ರ ಗಮನ ಕೊಟ್ಟರು. ಈಸ್ಟ್ ಇಂಡೀಸ್ ದ್ವೀಪಗಳಂದರೆ ಹೇಳಿದ್ರೆ ಜಾವಾ, ಸುಮಾತ್ರ, ಮಲಯ, ಮಲಕ್ಕಾ, ಜಕಾರ್ತಾ ಈ ಪ್ರದೇಶಗಳನ್ನು, ಈ ದ್ವೀಪ ರಾಷ್ಟ್ರಗಳನ್ನು ಈಸ್ಟ್ ಇಂಡೀಸ್ ದ್ವೀಪಗಳು ಅಂತ ಕರೀತಾರೆ. ಅಲ್ಲಿ ಸಿಗತಕ್ಕಂಥ ಸಾಂಬಾರು ಪದಾರ್ಥಗಳಿಗೆ ಇವರು ಹೆಚ್ಚು ಮಾರು ಹೋಗಿದ್ದರಿಂದ ಆ ಕಡೆ ಜಾಸ್ತಿ ಗಮನ ಕೊಟ್ಟರು. ಅದರಿಂದ ಭಾರತದಲ್ಲಿ ಅವರ ವ್ಯಾಪಾರಿ ಅವನತಿ ಎತ್ತ ಸಾಯಿತು ಅಂತ ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟು ಇನ್ನೊಂದು 1759ರಲ್ಲಿ ಒಂದು ಕದನ ನಡೀತಿದೆ. ಬಿದ್ರಾ ಕದನ ಅಥವಾ ಬೆದರಾ ಕದನ ಅಂತ ಕರೀತಾರೆ. ಅದು ಎಷ್ಟರಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ. 1759ರಲ್ಲಿ ನಡೆಯತಕ್ಕಂಥ ಬಿದ್ರಾ ಕದನ ಡಚ್ಚರಿಗೆ ಮತ್ತು ಇಂಗ್ಲೀಷರಿಗೆ ನಡೀತಾ ಸ್ನೇಹಿತರೆ. ಆ ಇಂಗ್ಲೀಷ್ ಸೇನಾನಿಯಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಕ್ರಿಸ್ತಕ 1759ರಲ್ಲಿ ಬಿದ್ರಾ ಎಂಬ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕದನದಲ್ಲಿ ಡಚ್ಚರನ್ನು ಹೀನಾಯವಾಗಿ ಸೋಲಿಸ್ತಾರೆ. ಅಲ್ಲಿ ಸೋತಿರ್ತಕ್ಕಂಥ ಡಚ್ಚರು ನಿಧಾನವಾಗಿ ಹಂತವಾಗಿ ಕ್ರಿಸ್ತಕ 1792ರಲ್ಲಿ ಅವರು ಭಾರತದಿಂದ ಕಾಲ ತೆಗಿತಾರೆ ಮತ್ತು ಈಸ್ಟ್ ಇಂಡಿಯಾ ದ್ವೀಪಗಳಲ್ಲಿ ತಮ್ಮ ವ್ಯಾಪಾರವನ್ನು ಮುಂದುವರಿಸ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಪೋರ್ಚುಗೀಸರು ಮತ್ತು ಡಚ್ಚರ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ನನ್ನ ತರಗತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು
ಪಕ್ಕದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರ ಮೂಲಕ ಬೆಲ್ ಐಕನನ್ನು ಒತ್ತುವುದರ ಮೂಲಕ ಸದಾ ನೋಟಿಫೈ ಆಗಿದೆ ಅಂತೇಳಿ ತಿಳಿಸ್ತಾ, ಮತ್ತು ನನ್ನ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಈ ಒಂದು ಯೂಟ್ಯೂಬ್ ವಿಡಿಯೋನ ಶೇರ್ ಮಾಡಿರಿ ಅಂತೇಳಿ ತಿಳಿಸ್ತಾ ಇದ್ದೀನಿ. ಇದು ನನ್ನ ಮೊದಲ ವಿಡಿಯೋ, ಪ್ರಥಮ ಪ್ರಯತ್ನ, ಸ್ವಲ್ಪ ಏರುಪೇರು ಆಗುವುದು. ಆದರೆ ಮಾಹಿತಿ ಮಾತ್ರ ಅಕ್ಯುರೇಟ್ ಮಾಹಿತಿ ಕೊಟ್ಟಿದ್ದೀನಿ, ಯಾವುದೇ ತಪ್ಪು ಮಾಹಿತಿ ಕೊಟ್ಟಿಲ್ಲ ಸ್ನೇಹಿತರೆ ಅಂತ ತಿಳಿಸುತ್ತಾ, ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಯನದಲ್ಲಿ ಇಂಗ್ಲೀಷರು ಮತ್ತು ಫ್ರೆಂಚರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.